ವಿಶ್ವಾಸಿಗಳು ದೇವರ ವಾಕ್ಯವನ್ನು ಕೇಳುವುದರಲ್ಲಿಯೂ ಮತ್ತು ಅದನ್ನು ಓದುವುದರಲ್ಲಿಯೂ ಮತ್ತು ಧ್ಯಾನ ಮಾಡುವುದರಲ್ಲಿಯೂ ಅದನ್ನು ಸತತವಾಗಿ ಮಾಡುತ್ತಾ ಬರುವಾಗ ವಿಶ್ವಾಸಿಯ ಜೀವಿತ ಅದು ಬೆಳವಣಿಗೆ ಹೊಂದುವಂಥದ್ದು, ಅಭಿವೃದ್ಧಿ ಹೊಂದುವಂಥದ್ದು, ಮತ್ತು ಆತ್ಮೀಕವಾಗಿ ದೃಢವಾಗಿ ವಿಶ್ವಾಸಿ ನಿಲ್ಲಲಿಕ್ಕೆ ಸಾಧ್ಯವಾಗಿ ಮಾಡುವಂಥದ್ದು ದೇವರ ವಾಕ್ಯವೇ ಎಂಬುವಂಥದ್ದನ್ನು ಪ್ರತಿಯೊಬ್ಬ ವಿಶ್ವಾಸಿಯು ಸ್ಪಷ್ಟವಾಗಿ ಅದನ್ನು ತಿಳ್ಕೊಳ್ಬೇಕು. ಮಾರ ಬಂದು ವಾಕ್ಯ ಕೇಳಿ ಹೊರಟು ಹೋಗುವಂಥದ್ದು, ನಮಗೆ ಇಷ್ಟ ಬಂದಾಗ ದೇವರ ವಾಕ್ಯವನ್ನು ಎರಡು ವಚನಗಳನ್ನು ಓದಿ ಬಿಡುವಂಥದ್ದು, ಈ ರೀತಿಯ ಒಂದು ಅಭ್ಯಾಸ ಅಥವಾ ಒಂದು ಅಸಡ್ಡೆಯಾದ ಮನೋಭಾವ ನಮ್ಮ ವಿಶ್ವಾಸಿಯಲ್ಲಿ ಇರುವುದಾದರೆ ಅವರ ಆತ್ಮಿಕ ಜೀವಿತದ ಬೆಳವಣಿಗೆ ಆಗ್ಲಿಕ್ಕೆ ಅಥವಾ ಫಲದಾಯಕವಾಗಿ ವಿಶ್ವಾಸಿಯು ಬೆಳೆದು ತಕ್ಕ ಕಾಲದಲ್ಲಿ ಫಲ ಕೊಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ಅರಿತುಕೊಳ್ಳುವಂಥದ್ದು ಅದು ಪ್ರಾಮುಖ್ಯವಾಗಿದೆ. ನಾವು ಕಳೆದ 3 ವಾರಗಳಿಂದ ಯಾಕೋಬನ ಪತ್ರಿಕೆಯನ್ನು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಯಾಕೋಬನ ಪತ್ರಿಕೆಯ ಹಿನ್ನೆಲೆ, ಒಬ್ಬ ವಿಶ್ವಾಸಿ ಕರ್ತನ ಮುಂದೆ ಅವನು ಏನಾಗಿದ್ದಾನೆ, ಯಾವ ರೀತಿಯಲ್ಲಿ ವರ್ತಿಸುತ್ತಾನೆ ಎಂಬುವಂತ ಆ ಸತ್ಯಗಳನ್ನು ನಾವು ನೋಡಿದೆವು. ಮತ್ತು ವಿಶ್ವಾಸಿಯ ನಂಬಿಕೆಯ ಕುರಿತಾಗಿ ಅನೇಕ ಸತ್ಯಾಂಶಗಳನ್ನು ನಾವು ನೋಡಿದೆವು. ವಿಶ್ವಾಸಿಯ ನಂಬಿಕೆಯ ದೃಢತ್ವಕ್ಕೆ ವಿಶ್ವಾಸಿ ಮಾಡಬೇಕಾದಂತಹ ಕಾರ್ಯಗಳೇನು, ಆ ನಂಬಿಕೆ ಎಂದರೆ ಏನೆಂಬುದಾಗಿ ಸ್ಪಷ್ಟವಾಗಿ ಅರಿತುಕೊಂಡು ಅದು ಕಾರ್ಯರೂಪದಲ್ಲಿ ಅದನ್ನು ತಮ್ಮ ವಿಶ್ವಾಸ ಜೀವಿತದಲ್ಲಿ ಅನುಭವಿಸಬೇಕೆಂಬುವಂತ ಅನೇಕ ಸತ್ಯಾಂಶಗಳನ್ನು ಕೂಡ ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಇವುಗಳನ್ನು ನಾನು ಮತ್ತೆ ರಿಪೀಟ್ ಮಾಡ್ಲಿಕ್ಕೆ ಹೋಗುವುದಿಲ್ಲ. ಈಗ ನಾವು ಈ ದಿನಕ್ಕೆ ಅನ್ವಯಿಸುವಂತೆ ನಾವು ಒಂದನೇ ಅಧ್ಯಾಯ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಿಂದ 17ನೇ ವಚನದವರೆಗೆ ನಾವು ಧ್ಯಾನ ಮಾಡುತ್ತಾ ಬರುವುದಾದರೆ ಇಲ್ಲಿ ಅನೇಕ ಸತ್ಯಾಂಶಗಳು ಅಡಗಿವೆ. ಇವುಗಳನ್ನು ನಾವು ಒಂದೊಂದಾಗಿ ಸ್ವಲ್ಪವಾಗಿ ನೋಡುತ್ತಾ ನಾವು ಹೋಗೋಣ. ಈ ಭಾಗದಲ್ಲಿ ಯಾಕೋಬನು ನಂಬಿಕೆಗೆ ಉಂಟಾಗುವ ಪರಿಶೋಧನೆಯ ಕುರಿತಾಗಿ ಮಾತನಾಡುತ್ತಾನೆ. ನಂಬಿಕೆಗೆ ಉಂಟಾಗುವ ಪರಿಶೋಧನೆ ಕುರಿತಾಗಿ ಮಾತನಾಡ್ತಾನೆ. ಅಂತಂದ್ರೆ ಪರಿಶೋಧನೆ ಎಂದು ಹೇಳುವಾಗ 2 ಅರ್ಥದಲ್ಲಿ ಯಾಕೋಬನು ವಿವರಿಸುವಂತವನಾಗಿದ್ದಾನೆ. ವಚನ 2ರಿಂದ 12ರವರೆಗೆ ಪರಿಶೋಧನೆ ಎಂದು ಹೇಳುವಾಗ ಅದು ಒಂದು ರೀತಿಯಲ್ಲಿ ಶುದ್ಧವಾದ ಪರಿಶೋಧನೆಗಳು ಅಥವಾ ದೇವರಿಂದ ಬರುವ ನಂಬಿಕೆಯ ಪರೀಕ್ಷೆಗಳು ಎಂಬ ರೀತಿಯಲ್ಲಿ ಅದನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈ ಪರೀಕ್ಷೆಗಳು ನಮ್ಮ ನಂಬಿಕೆಯ ನೈಜತೆಯನ್ನು ಪರಿಶೋಧಿಸಿ ನಮ್ಮನ್ನು ಕ್ರಿಸ್ತನ ಸಾರೂಪ್ಯಕ್ಕೆ ನಡೆಸುವಂತವುಗಳು ಅವು ಆಗಿವೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಮತ್ತು ವಿಶ್ವಾಸ ಜೀವಿತದಲ್ಲಿ ವಿಶ್ವಾಸಿ ಕರ್ತನಿಗಾಗಿ ಜೀವಿಸುತ್ತಾ ದೃಢವಾಗಿ ನಿಂತು ಕರ್ತನಿಗೋಸ್ಕರವಾಗಿ ಆತನು ಕಾರ್ಯಗಳನ್ನು, ಸೇವೆಯನ್ನು, ಸಾಕ್ಷಿಯನ್ನು ದೃಢಪಡಿಸಿಕೊಂಡು ಮಾಡುತ್ತಾ ಹೋಗುವಾಗ ಈ ರೀತಿಯ ಪರಿಶೋಧನೆಗಳು ವಿಶ್ವಾಸಿಗೆ ಬರಲಿಕ್ಕೆ ಸಾಧ್ಯತೆ ಉಂಟು. ಅದು ಹಿಂಸೆ ಆಗಲಿ, ಕಷ್ಟ ಆಗಲಿ, ಸಂಕಟ ಆಗಲಿ, ತೊಂದರೆ ಆಗಲಿ, ಇಕ್ಕಟ್ಟಾಗಲಿ, ಸೆರೆಮನೆ ಆಗಲಿ, ಕಠಿಣವಾದಂತ ಸ್ಥಿತಿಗತಿಗಳನ್ನು ಅಧಿಕಾರಿಗಳ ಮುಂದೆ ಎದುರಿಸುವಂತ ಸ್ಥಿತಿಗತಿಗಳಾಗಲಿ, ಇವೆಲ್ಲವೂ ಬರುವಾಗ ಇವೆಲ್ಲವೂ ನಂಬಿಕೆಯ ಒಂದು ಪರಿಶೋಧನೆ ಅದು ಆಗಿರ್ತದೆ. ಇದರ ಮಧ್ಯದಲ್ಲಿ ನಮ್ಮ ನಂಬಿಕೆಗೆ ಬರುವ ಪರಿಶೋಧನೆಯನ್ನು ಯಾವ ರೀತಿಯಲ್ಲಿ ವಿಶ್ವಾಸಿ ಅದನ್ನು ಎದುರಿಸಬೇಕು ಎಂಬುವಂಥದ್ದನ್ನು ಕೂಡ ನೋಡ್ರಿ ವಾಕ್ಯವು ನಮಗೆ ಸ್ಪಷ್ಟವಾಗಿ ತಿಳಿಸುವಂಥದ್ದು ಆಗಿದೆ. ಆದ್ರಿಂದ ಪರಿಶೋಧನೆ ಅದು ಬರುವಂಥದ್ದೇ. ಆದ್ರೆ ದೇವರು ಒಂದು ವೇಳೆ ನೋಡ್ರಿ ಈ ಪರಿಶೋಧನೆಗಳನ್ನು ಅದು ನಮ್ಮ ನಂಬಿಕೆಯನ್ನು ದೃಢಪಡಿಸ್ಲಿಕ್ಕಾಗಿ, ನಾವು ನಂಬಿಕೆಯಲ್ಲಿ ದೃಢವಾಗಿ ನಿಂತು ಕರ್ತನಿಗಾಗಿ ಮುಂದೆ ಹೋಗುವಂತೆ ಮಾಡ್ಲಿಕ್ಕಾಗಿ ಈ ಎಲ್ಲಾ ಪರಿಶೋಧನೆಗಳನ್ನು ತರುವಂತ ಸ್ಥಿತಿಗತಿಗಳು ನಾವು ಎಷ್ಟೋ ರೀತಿಯಲ್ಲಿ ನಾವು ನೋಡಬಹುದು. ಅನೇಕ ಭಕ್ತರ ಜೀವಿತದಲ್ಲಿ ಕೂಡ ಇವೆಲ್ಲವಾದದ್ದನ್ನು ನಾವು ಅಪೊಸ್ತಲರ ಕೃತ್ಯ ಮುಂದಕ್ಕೆ ಓದುತ್ತಾ ಬರುವಾಗ ನಾವು ಅರ್ಥ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಇರ್ಲಿ. ಮತ್ತು ಎರಡನೇದಾಗಿ ವಚನ 13ರಿಂದ 17ರವರೆಗೆ ಯಾಕೋಬನು ತಿಳಿಸುವ ಅಂಶವೇನೆಂದರೆ ಅಶುದ್ಧವಾದ ಶೋಧನೆಗಳು ಎಂಬುದಾಗಿ. ಒಂದು ಶುದ್ಧವಾದ ಶೋಧನೆಗಳು, ಪರಿಶೋಧನೆಗಳು ಅದು ದೇವರಿಂದಲೂ ಕರ್ತನಿಂದಲೂ
ಅವುಗಳು ಬರುವಂತವುಗಳಾಗಿವೆ. ಅವು ನಂಬಿಕೆಯನ್ನು ದೃಢಪಡಿಸ್ಲಿಕ್ಕಾಗಿ ಬರುವಂತವುಗಳಾಗಿವೆ. ನಂಬಿಕೆಯ ಜೀವಿತವನ್ನು ಸಹಿಸಿಕೊಂಡು ಕರ್ತನಿಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡವರಾಗಿ ನಡೆಯಲಿಕ್ಕೆ ನೋಡ್ರಿ ಈ ಪರಿಶೋಧನೆಗಳನ್ನು ಜಯಿಸಿ ನಾವು ಮುಂದಕ್ಕೆ ಹೋಗ್ಬೇಕೆಂಬುದಾಗಿ ವಾಕ್ಯ ತಿಳಿಸ್ತದೆ. ಎರಡನೇದಾಗಿ ವಚನ 13:7 ಯಾಕೋಬನು ತಿಳಿಸುವ ಅಂಶ ಅಂದ್ರೆ ಅಶುದ್ಧವಾದ ಶೋಧನೆಗಳು ಅವು ವಿಶ್ವಾಸಿಯ ಹೃದಯದಿಂದಲೇ ಉದ್ಭವವಾಗುವಂಥದ್ದು. ವಿಶ್ವಾಸಿಯ ಹೃದಯದಲ್ಲಿ ನೋಡ್ರಿ ಈ ಅಶುದ್ಧವಾದ ಈ ಶೋಧನೆಗಳು ಉಂಟಾಗುವಂಥದ್ದು ಮತ್ತು ಪಾಪಕ್ಕೆ ಅದು ನಡೆಸುವಂಥದ್ದು ಅದು ಆಗಿರುತ್ತದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಇದರ ಕುರಿತಾಗಿ ಯಾಕೋಬನು 1ನೇ ಅಧ್ಯಾಯ ವಚನ 13-17 ಆತನು ವಿವರಿಸುತ್ತಾ ಹೋಗುವಂತವನು ಆತನು ಆಗಿರುತ್ತಾನೆ. ಹಾಗಾದ್ರೆ ಅಪೊಸ್ತಲರ ಕೃತ್ಯ 2, 3, 4, 5ನೇ ಅಧ್ಯಾಯಗಳನ್ನು ನಾವು ಧ್ಯಾನ ಮಾಡುತ್ತಾ ಹೋಗುವಾಗ ಅಪೊಸ್ತಲರು ಶಿಷ್ಯರು ಪವಿತ್ರಾತ್ಮನನ್ನು ಸ್ವೀಕರಿಸಿದ ಮೇಲೆ, ಅಂದರೆ ದೇವರ ಶಕ್ತಿ ಅವರನ್ನು ಆವರಿಸಿಕೊಂಡ ಮೇಲೆ ಅವರ ಅಪನಂಬಿಕೆಯ ಜೀವಿತ ಪೂರ್ಣವಾಗಿ ಬದಲಾಯಿತು. ಅವರು ಪವಿತ್ರಾತ್ಮನು ಬರುವುದಕ್ಕಿಂತ ಮುಂಚೆ ಮತ್ತು ಯೇಸು ಕ್ರಿಸ್ತನ ಪುನರುತ್ಥಾನವಾಗುವುದಕ್ಕಿಂತ ಹಿಂದೆ ಯೇಸು ಕ್ರಿಸ್ತನ ಜೊತೆಗೆ ಅವರಿದ್ದರೂ ಕೂಡ ಅವರಲ್ಲಿ ಅಪನಂಬಿಕೆ ಬಹಳವಾಗಿ ಇತ್ತು ಅಲ್ವೇ? ಅವರ ಮಾಡುವ ಕಾರ್ಯಗಳಲ್ಲಿ, ಅವರು ವರ್ತಿಸುವ ರೀತಿಯಲ್ಲಿ ಮತ್ತು ಅನೇಕ ಕರ್ತನಿಂದ ಬೋಧನೆಗಳನ್ನು ಕೇಳಿ ಇವೆಲ್ಲವುಗಳಿಗೆ ನಾವು ವಿಧೇಯರಾಗಿ ನಡ್ಕೊಳ್ತೇವೆ ಎಂಬುದಾಗಿ ಹೇಳಿದಂತ ಶಿಷ್ಯರುಗಳ ಜೀವಿತದಲ್ಲಿ, ಅಪೊಸ್ತಲರ ಜೀವಿತದಲ್ಲಿ ಎಷ್ಟು ಅಪನಂಬಿಕೆ ಅವರಲ್ಲಿ ಎದ್ದು ಕಾಣಿತು ಮತ್ತು ಅವರಲ್ಲಿ ಕರ್ತನಿಗಾಗಿ ಯಾವ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅದಾಗದೆ ಹೋಯಿತು ಎಂಬುದಾಗಿ ನಾವು ಆದ್ರೆ ಕರ್ತನು ಸತ್ತು ಹೂಣಲ್ಪಟ್ಟು ಪುನರುತ್ಥಾನ ಹೊಂದಿ ನಂತರ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ನಾವು ಓದ್ತಾ ಬರುವಾಗ ಪವಿತ್ರಾತ್ಮನು ಪಂಚಾಶತಮ ಹಬ್ಬದ ದಿನದಲ್ಲಿ ಆತನು ಈ ಲೋಕಕ್ಕೆ ಇಳಿದು ಬಂದು ಇದ್ದಂತ ಅಪೊಸ್ತಲರು ಮತ್ತು ಇತರ ವಿಶ್ವಾಸಿಗಳ ಹೃದಯದಲ್ಲಿ ಆತನು ಇಳಿದು ಬಂದಾಗ, ಆತನು ಆವರಿಸಿಕೊಂಡಾಗ ಏನಾಯ್ತು? ಅವರ ಜೀವಿತ ಪೂರ್ಣವಾಗಿ ಬದಲಾಯಿತು ಎಂಬುವಂಥದ್ದನ್ನು ನಾವು ನೋಡುವಂತವರು ಆಗಿದ್ದೇವೆ. ಅದರಿಂದ ಅವರು ನಂಬಿಕೆಯಲ್ಲಿ ಸದೃಢವಾಗುವಂತೆ ನೋಡ್ರಿ ದೇವರಾತ್ಮನು ಅವರನ್ನು ನಡೆಸಿದನು. ಅಂದ್ರೆ ಅನೇಕ ಪರಿಶೋಧನೆಗಳು ಬಂದರೂ ಅವುಗಳನ್ನು ತಾಳ್ಮೆಯಿಂದ ಎದುರಿಸಲು ಸಿದ್ಧರಾಗುವಂಥದ್ದನ್ನು ನಾವು ನೋಡ್ತೇವೆ. ಅಪೊಸ್ತಲರ ಕೈಯಿಂದ ಅನೇಕ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ನಡೆದವು. ಅನೇಕ ಜನರು ಅವರು ಸಾರಿದ ಸುವಾರ್ತೆಯನ್ನು ನಂಬಿ ರಕ್ಷಣೆಯ ಮಾರ್ಗಕ್ಕೆ ಬಂದು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದನ್ನು ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಅವರ ಮಂಡಳಿಗೆ ಅನೇಕರು ರಕ್ಷಣೆ ಹೊಂದಿ ಸೇರಿಕೊಂಡ್ರೆಂಬುದಾಗಿ ನಾವು ನೋಡುವಂತವರಾಗಿದೆ. ಆದರೆ ಬಹಳ ಹಿಂಸೆಯ ಮಧ್ಯದಲ್ಲಿ ಹಾದು ಹೋಗುವಾಗ ಅವರ ನಂಬಿಕೆಗೆ ಪರಿಶೋಧನೆ ಉಂಟಾಯಿತು. ಅಪೊಸ್ತಲರನ್ನು ಯಹೂದ್ಯ ಮತಾಭಿಮಾನಿಗಳು ಹಿಡಿದು ಸೆರೆಮನೆಗೆ ಹಾಕಿದರು. ದೇವರು ಅವರನ್ನು ಅದ್ಭುತವಾಗಿ ಸೆರೆಮನೆಯಿಂದ ಬಿಡಿಸಿ, ನೀವು ಹೋಗಿ ದೇವಾಲಯದಲ್ಲಿ ನಿಂತುಕೊಂಡು ಸಜೀವ ವಿಷಯವಾದ ಮಾತುಗಳನ್ನು ಜನರಿಗೆ ತಿಳಿಸಿರಿ ಎಂದು ಅಪ್ಪಣೆ ಕೊಡುವುದನ್ನು ನಾವು ನೋಡ್ತೇವೆ. ಅಪೊಸ್ತಲರು ಹಾಗೆ ಮಾಡಿದ್ದನ್ನು ಕೂಡ ನಾವು ನೋಡ್ತೇವೆ. ಅಧಿಪತಿಗಳು ಹೇಳುವಂತ ಮಾತೇನೆಂದ್ರೆ, ನೀವು ಯೆರೂಸಲೇಮನ್ನು ನಿಮ್ಮ ಉಪದೇಶದಿಂದ ತುಂಬಿಸಿದ್ದೀರಿ. ಪೇತ್ರ ಮತ್ತು ಉಳಿದ ಅಪೊಸ್ತಲರು ಅವರಿಗೆ ಮನುಷ್ಯರಿಗಿಂತ ದೇವರಿಗೆ ಹೆಚ್ಚಾಗಿ ವಿಧೇಯರಾಗಬೇಕಲ್ವೇ ಎಂದು ಅವರ ನಂಬಿಕೆಯ ದೃಢತ್ವವನ್ನು, ಅವರ ನಂಬಿಕೆಯ ಕಾರ್ಯಗಳನ್ನು ಮಾಡಿ ತೋರಿಸಿದ್ದನ್ನು ನಾವು ನೋಡ್ತೀವಿ. ಪ್ರಿಯ ವಿಶ್ವಾಸಿಗಳೇ, ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಿದ್ದೇವೆ ಎಂದು ಹೇಳುವಾಗ ಆ ನಂಬಿಕೆಯ ಕಾರ್ಯರೂಪದಲ್ಲಿ ನೋಡ್ರಿ ಕಂಡು ಬರಬೇಕು ಎಂಬುವಂಥದ್ದನ್ನು ವಿಶ್ವಾಸಿ ಅರ್ಥ ಮಾಡಿಕೊಳ್ಳುವಂಥದ್ದು ಅದು ಪ್ರಾಮುಖ್ಯವಾಗಿರ್ತದೆ. ನೋಡ್ರಿ ಅಪೊಸ್ತಲರ ಕೃತ್ಯ 5:41 ಓದಿ. ಅಪೊಸ್ತಲರ ಕೃತ್ಯ 5:41. ಅಪೊಸ್ತಲರು ತಾವು ಆ ಹೆಸರು ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯನೆನಿಸಿಕೊಂಡೇವೆಂದು ಸಂತೋಷಿಸುತ್ತಾ ಇಡೀ ಸಭೆಯ ಎದುರಿನಿಂದ ಹೊರಟು ಹೋಗಿ ಪ್ರತಿದಿನ ಎಡೆಬಿಡದೆ ದೇವಾಲಯದಲ್ಲಿಯೂ ಮನೆಯಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತನಾದ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು. ನೋಡ್ರಿ ಅಪೊಸ್ತಲರು ಏನ್ ಮಾಡ್ತಾ ಇದ್ರು?
ನೋಡ್ರಿ, ಅವರ ಅಪೋಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡವೆಂದು ಸಂತೋಷ ಪಡುತ್ತಾ ಪ್ರತಿದಿನ ಎಡಬಿಡದೆ ದೇವಾಲಯದಲ್ಲಿಯೂ ಮನೆಗಳಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು. ಯಾಕೆ ಗೊತ್ತಾ? ನಾವು ಯಾಕೋಬ 1:2 ಅದನ್ನೇ ಅಲ್ಲಿ ಮಾತನಾಡ್ತಾನೆ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನುಂಟು ಮಾಡುತ್ತಾ ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಅಂದ್ರೆ ನೋಡ್ರಿ, ವಿಶ್ವಾಸಿಗಳಿಗೆ ಈ ಕ್ರಿಸ್ತೀಯ ಜೀವಿತ ಆ ನಂಬಿಕೆಯನ್ನು ಅವರು ಉಳಿಸಿಕೊಂಡು ಮತ್ತು ಸೇವೆಯನ್ನು ಮಾಡಿಕೊಂಡು ಸ್ವಾರ್ಥೆಯನ್ನು ಸಾರಿಕೊಂಡು ಅಲ್ಲಿ ಬರುವಂತ ಕಷ್ಟ, ಸಂಕಟ, ನಿಂದೆ, ಅಪಮಾನ, ಹಿಂಸೆ ಇವುಗಳನ್ನು ಅವರು ಸಹಿಸಿಕೊಂಡು ತಮ್ಮ ನಂಬಿಕೆಯನ್ನು ಉಳಿಸಿಕೊಂಡು ಮುಂದುವರಿಲಿಕ್ಕೆ ನೋಡ್ರಿ ಅವರಿಗೆ ಏನು ಆ ತಾಳ್ಮೆ ಅವರಿಗೆ ಬೇಕಿತ್ತು. ಅದನ್ನೆಲ್ಲವನ್ನು ಸಹಿಸಿಕೊಳ್ಳುವಂತ ಒಂದು ಮನೋಭಾವ, ಮನಸ್ಸು, ತಗ್ಗಿಸಿಕೊಳ್ಳುವ ಮನಸ್ಸು ಅವರಿಗೆ ಅದು ಬೇಕಿತ್ತು. ನಂಬಿಕೆ ನೋಡಿ ಆ ರೀತಿಯಲ್ಲಿ ಅವರನ್ನು ಸದೃಢಪಡಿಸಿದ್ದನ್ನು ನೋಡ್ರಿ ನಾವು ನೋಡುವಂತವರು ನಾವು ಆಗಿದ್ದೇವೆ. ಅದರಿಂದ ವಿಶ್ವಾಸಿಗೆ ಪರಿಶೋಧನೆ, ಒಳ್ಳೆ ಪರಿಶೋಧನೆ, ಶುದ್ಧ ಪರಿಶೋಧನೆಗಳು ಬರುವುದುಂಟು. ಆದ್ರೆ ನಾವೇನ್ ಮಾಡ್ತೇವೆ, ಅನೇಕ ಸಾರಿ ನಂಬಿಕೆಯ ಒಂದು ಕಾರ್ಯ ನಾವು ಮಾಡ್ಲಿಕ್ಕೆ ಹೋಗುವಾಗ ಸುವಾರ್ತೆ ಸಾರುವುದಿರುವುದು, ಸಾಕ್ಷಿ ಕೊಡುವುದಿರುವುದು, ಇತರರ ಮುಂದೆ ನಾವು ಕ್ರಿಸ್ತನವರು ಎಂಬುದಾಗಿ ಒಪ್ಪಿಕೊಳ್ಳುವಂಥದ್ದಿರುವುದು, ಕ್ರಿಸ್ತನನ್ನು ನಾವು ಪ್ರಕಟಿಸುವಂತವರಾಗಬೇಕು, ಕ್ರಿಸ್ತನ ಸುವಾರ್ತೆಯನ್ನು ಸಾರಬೇಕು, ಇತರ ಜನರಿಗೆ ಕ್ರಿಸ್ತನೇ ದೇವರೆಂಬುದಾಗಿ ಪರಿಚಯ ಪಡಿಸಬೇಕು ಎಂಬುವಂತ ಈ ಒಂದು ನಂಬಿಕೆಯ ಕಾರ್ಯವನ್ನು ಮಾಡುವಾಗ ಅನೇಕ ಪರಿಶೋಧನೆಗಳು ಬರ್ತದೆ. ಆದ್ರೆ ನಮ್ಮ ಬಾಯಿಗಳನ್ನು ಒಂದು ವೇಳೆ ಮುಚ್ಚಿಸಬಹುದು, ನಮಗೆ ಒಂದು ವೇಳೆ ಹೊಡೆಯಬಹುದು, ನಾವು ನಮ್ಮ ಟ್ರ್ಯಾಕ್ಸ್ ಗಳನ್ನು ಹರಿದು ಹಾಕಬಹುದು ಮತ್ತು ಇನ್ನು ಅನೇಕ ರೀತಿಗಳ ತೊಂದರೆಯನ್ನು ಕೊಡಬಹುದು. ಇಲ್ಲಿ ನೀವು ಮಾಸ ಮಾಡಬೇಡ್ರಿ, ಹೊರಟು ಹೋಗ್ರಿ ನೀವು ಎಂಬುದಾಗಿ ಗದರಿಸಬಹುದು. ಇದರಿಂದ ಅನೇಕ ವಿಶ್ವಾಸಿಗಳಲ್ಲಿ ಏನಾಗ್ತದೆ, ಯಾಕಪ್ಪ ನಮ್ಗಿದೆಲ್ಲ ಬೇಕು, ಸೈಲೆಂಟ್ ಆಗಿ ನಾವು ಇದ್ಬಿಡೋಣ, ಇವೆಲ್ಲ ಬೇಡ ಎಂಬುವಂತ ಮನೋಭಾವ, ನಂಬಿಕೆಯ ಕುಂದುವಿಕೆ ಅನೇಕ ವಿಶ್ವಾಸಿಗಳಲ್ಲಿ ಆಗ್ಲಿಕ್ಕೆ ಅದು ಸಾಧ್ಯ ಅಲ್ವೇ? ಒಬ್ಬ ಯವನಸ್ಥನು ತನ್ನ ಆಫೀಸ್ಗೆ ಹೋಗುವಾಗ ಅವನು ಒಂದು ಅದಕ್ಕಿಂತ ಮುಂಚೆ ಅವನು ಒಂದು ಕಾರ್ನರ್ ನಲ್ಲಿ ನಿಂತು ಅನೇಕರಿಗೆ ಆತನು ನಂಬಿದಂತ ಒಬ್ಬ ವಿಶ್ವಾಸಿ ಅನೇಕರಿಗೆ ಟ್ರ್ಯಾಕ್ಸ್ ಗಳನ್ನು, ಸುವಾರ್ಥ ಟ್ರ್ಯಾಕ್ಸ್ ಗಳನ್ನು ಕೊಡ್ತಾ ಇದ್ದಾನಂತೆ. ಆಗ ಅವನ ಆಫೀಸ್ ಕೊಲೀಗ್ಸ್ ಗಳು ಇದನ್ನು ನೋಡಿ ಅವ್ರು ಹೇಳಿದ್ರಂತೆ, ಯಾಕ್ರಿ ಇವೆಲ್ಲ ಮಾಡ್ತೀರಾ, ಬೈಬಲ್ ಅವೆಲ್ಲ ಔಟ್ಡೇಟೆಡ್, ಇದನ್ನೆಲ್ಲ ಯಾಕೆ ಮಾಡ್ತೀರಾ ನೀವು ಎಂಬುದಾಗಿ, ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತೀರಲ್ಲ ಎಂಬುದಾಗಿ ಅವನನ್ನು ಡಿಸ್ಕರೇಜ್ ಮಾಡಿದಾಗ ಅವನಿಗೆ ಹಾಗೆಯೇ ಅವರು ಡಿಸ್ಕರೇಜ್ ಮಾಡ್ತಾ ಬಂದಾಗ ಅವನೇನ್ ಮಾಡಿದ್ನಂತೆ, ಒಂದು ರೀತಿಯಲ್ಲಿ ಅಯ್ಯೋ ಯಾಕೆ ನನಗೆ ಇದು ಬೇಕೆಂಬುದಾಗಿ ಡಿಸ್ಕರೇಜ್ ಆದಂತವನಾಗಿ ಅವನೇನ್ ಮಾಡಿದ, ಆ ಕಾರ್ಯವನ್ನು ಬಿಟ್ಟುಬಿಟ್ಟ. ಆನಂತರ 1 ವರ್ಷ ಕಳೆದ ಮೇಲೆ ಒಬ್ಬ ಯವನಸ್ಥನು ಆತನು ಈ ಯವನಸ್ಥನು ನಿಂತಂತ ಅದೇ ಕಾರ್ನರ್ ನಲ್ಲಿ ನಿಂತು ಅವನು ಟ್ರ್ಯಾಕ್ಸ್ ಗಳನ್ನು ಕೊಡುತ್ತಾ ಇದ್ದನಂತೆ. ಆಗ ಈ ಮೊದಲು ಕೊಡ್ತಿದ್ದಂತ ಈ ಟ್ರ್ಯಾಕ್ಸ್ ಕೊಡ್ತಿದ್ದಂತ ಈ ಯವನಸ್ಥನು ಆ ದಾರಿಯಲ್ಲಿ ಬರುವಾಗ ಇವನನ್ನು ನೋಡಿದನಂತೆ. ಆಗ ಆತನು ಮಾತನಾಡಿ ಇವನಿಗೂ ಕೂಡ ಟ್ರ್ಯಾಕ್ಸ್ ಅನ್ನು ಕೊಟ್ಟು ಅವನು ಹೇಳಿದ್ನಂತೆ, ನೋಡಿ ಸರ್, ನಾನು ಈ 1 ವರ್ಷದ ಹಿಂದೆ ಈ ದಾರಿಯಲ್ಲಿ ಹೋಗುವಾಗ ಒಬ್ಬರು ನನಗೆ ಒಂದು ಟ್ರ್ಯಾಕ್ಟ್ ಅನ್ನು ಕೊಟ್ಟರು. ನನ್ನ ಜೀವಿತದಲ್ಲಿ ಬಹಳ ಜಿಗುಪ್ಸೆಯಾಗಿತ್ತು, ನಾನು ಸಾವನ್ನಪ್ಪಬೇಕೆಂಬುದಾಗಿ ಪ್ರಯತ್ನ ಪಟ್ಟಿದ್ದೆ, ನನ್ನಲ್ಲಿ ಯಾವ ರೀತಿಯ ಶಾಂತಿ ಸಮಾಧಾನ ಇರಲಿಲ್ಲ. ಆದರೆ ನೀವು ಕೊಟ್ಟಂತ ಟ್ರ್ಯಾಕ್ಟ್ ಅನ್ನು ನಾನು ಓದಿದಾಗ ಯೇಸು ಕ್ರಿಸ್ತನು ಆತನು ಎಲೆ ಕಷ್ಟಪಡುವವರೇ, ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬತಕ್ಕಂತ ಆ ಪದಗಳನ್ನು, ಆ ವಾಕ್ಯದ ಪದಗಳನ್ನು ಮತ್ತು ಯೇಸು ಕ್ರಿಸ್ತನೇ ನಿಜವಾದ ದೇವರೆಂಬುದಾಗಿ ಆ ಒಂದು ನಮಗೋಸ್ಕರವಾಗಿ ಆತನು ಪ್ರಾಣ ಕೊಟ್ಟು, ಚಿಲಿಬೇಲಿ ಪ್ರಾಣ ಕೊಟ್ಟು ನಮ್ಮ ಪಾಪಗಳನ್ನು ಕ್ಷಮಿಸ್ಲಿಕ್ಕೆ ನಮಗೆ ರಕ್ಷಣೆಯ ಮಾರ್ಗವನ್ನು ಕೊಟ್ಟಿದ್ದಾನೆಂಬುದಾಗಿ ನಾನು ಅದನ್ನು ಓದಿ ತಿಳ್ಕೊಂಡೆ ಸರ್. ಅಂದಿನಿಂದ ನನ್ನ ಜೀವಿತ ಬದಲಾಯಿತು. ನಾನು ಯೇಸು ಕ್ರಿಸ್ತನ ಮಗನಾಗಿ ಇದೇ ಕಾರ್ನರ್ ಅಲ್ಲಿ ನಿಂತು ಟ್ರ್ಯಾಕ್ಸ್ ಕೊಡ್ತಾ ಇದ್ದೇನೆ ಮತ್ತು ನನಗೆ ಟ್ರ್ಯಾಕ್ಸ್ ಯಾರು ಕೊಟ್ರು ಎಂಬುದಾಗಿ ಅವರನ್ನು ಒಂದು ಸಾರಿ ನಾನು ಸಂಧಿಸಬೇಕೆಂಬುದಾಗಿ ಕಾಯುತ್ತಾ ಇದ್ದೇನೆ ಎಂಬುದಾಗಿ ಅವ್ರಿಗೆ. ಆಗ ಆತನು ಹೇಳಿದ್ದಂತೆ, ಈ ಮೊದಲು ಕೊಡ್ತಿದ್ದ ಟ್ರ್ಯಾಕ್ ಕೊಡ್ತಿದ್ದವನು ನಾನೇ ಅಪ್ಪ, ನಾನೇ ನಿನಗೆ ಟ್ರ್ಯಾಕ್ಸ್ ಕೊಟ್ಟವನು ಎಂಬುದಾಗಿ
ಅವನು ಹೇಳಿದ್ದ. ಅಂದ್ರೆ ಪ್ರಿಯರೇ, ಕರ್ತನಿಗಾಗಿ ನಾವು ಮಾಡುವಂತ ಸೇವೆ, ಕರ್ತನಿಗಾಗಿ ನಾವು ನಂಬಿಕೆಯ ಕಾರ್ಯಗಳನ್ನು, ನಂಬಿಕೆಯನ್ನು ದೃಢಪಡಿಸಿಕೊಂಡು ಮಾಡುವಂತಹ ಕಾರ್ಯದಿಂದ ಏನಾಗ್ತದೆ? ಕರ್ತನು ಕಾರ್ಯ ಮಾಡುವಂತವನಾಗಿದ್ದಾನೆ. ಅನೇಕರು ಕರ್ತನ ಕಡೆಗೆ ತಿರುಗಿಕೊಳ್ಳುವಂತೆ ದೇವರಾತ್ಮನು ಕಾರ್ಯವನ್ನು ಮಾಡುವಂತವನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡು ನಂಬಿಕೆಗೆ ಆಗುವ ಪರಿಶೋಧನೆಗಳನ್ನು ಸಹಿಸಿಕೊಂಡು ನಾವು ಕರ್ತನ ಸೇವೆಯಲ್ಲಿ ನಂಬಿಕೆಯಲ್ಲಿ ದೃಢ ಹೊಂದಿ ನಾವು ಮುಂದುವರಿಯುವಂಥದ್ದು ಕರ್ತನಿಗೆ ಎಷ್ಟೋ ಸಂತೋಷವನ್ನು ತರುವಂಥದ್ದು ಅದಾಗಿರುತ್ತದೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ಆದ್ರಿಂದ ಪ್ರಿಯರೇ, ಅಪೊಸ್ತಲರು ತಾವು ಆ ಹೆಸರಿನ ನಿಮಿತ್ತವಾಗಿ ಅವಮಾನ ಪಡುವುದಕ್ಕೆ ಯೋಗ್ಯರೆನಿಸಿಕೊಂಡವೆಂದು ಸಂತೋಷ ಪಡುತ್ತಾ ಪ್ರತಿದಿನ ಎಡಬಿಡದೆ ದೇವಾಲಯದಲ್ಲಿಯೂ ಮನೆಗಳಲ್ಲಿಯೂ ಉಪದೇಶ ಮಾಡುತ್ತಾ ಕ್ರಿಸ್ತ ಯೇಸುವಿನ ವಿಷಯವಾದ ಶುಭ ವರ್ತಮಾನವನ್ನು ಸಾರುತ್ತಾ ಇದ್ದರು ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ತಿಳ್ಕೊಳ್ತೇವೆ. ಅದಕ್ಕೆ ಯಾಕೋಬನು 1ನೇ ಅಧ್ಯಾಯ 2ನೇ ವಚನದಲ್ಲಿ ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತಾದೆಂದು ತಿಳಿದು ನಾನು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವೆಂದು ಎಣಿಸಿರಿ. ನೋಡ್ರಿ, ಇದು ವಿಶ್ವಾಸಿಯ ಜೀವಿತದಲ್ಲಿ ಅಭ್ಯಾಸಕ್ಕೆ ಬರಬೇಕು. ನಾವು ಅನೇಕ ಸಾರಿ ಕರ್ತನ ಸೇವೆ, ಕರ್ತನ ಕಾರ್ಯಗಳನ್ನು ನಾವು ಏನೂ ಮಾಡದೆ ತಟಸ್ಥರಾಗಿ ನಾವು ಇದ್ದುಕೊಂಡು ನಮ್ಮ ಕಾರ್ಯಗಳಲ್ಲೇ ನಾವು ಬಹಳ ಮಗ್ನರಾಗಿ ಹೋಗಿ ಲೋಕದಲ್ಲಿ ನಾವು ಹೊರಟು ಹೋಗಿರುವುದರಿಂದ ಇದರ ಸರಿಯಾದಂತ ತಿಳುವಳಿಕೆ, ಅರ್ಥ ಏನೆಂಬುದಾಗಿ ನಮಗೆ ಗ್ರಹಿಸಿಕೊಳ್ಳಿಕ್ಕೆ ಸಾಧ್ಯ. ಆದ್ರೆ ಯಾವಾಗ ನಾವು ಈ ಒಂದು ನಂಬಿಕೆಯ ಫೀಲ್ಡ್ಗೆ, ನಂಬಿಕೆಯ ಆ ಒಂದು ಕಾರ್ಯಕ್ಕೆ ನಾವು ಇಳಿಯುತ್ತೇವೋ, ಆಗ ನೋಡ್ರಿ ಪರಿಶೋಧನೆಗಳು, ಅನೇಕ ಸಂಗತಿಗಳು, ಹಿಂಸೆಗಳು ಉಂಟಾಗುವಂಥದ್ದು. ಇದರ ಮಧ್ಯದಲ್ಲಿ ದೇವರ ವಿಶ್ವಾಸವನ್ನು ಬಲಪಡಿಸಿ ನಡೆಸುವಂತವನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಉಂಟಾಗುವಂಥದ್ದಾಗಿದೆ. ಪ್ರಿಯ ಸಹೋದರರೇ, ನಾವು ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿದ್ದು ಆತನ ಅನುಯಾಯಿಗಳಾಗಿ, ಆತನ ರಾಯಭಾರಿಗಳಾಗಿ ಕಾರ್ಯ ಮಾಡಬೇಕಾದರೆ ನಮ್ಮ ನಂಬಿಕೆ ಸದೃಢಗೊಳ್ಳಬೇಕು, ನಮ್ಮ ನಂಬಿಕೆಯ ಕ್ರಿಯೆಯಲ್ಲಿ ಅದು ತೋರಿ ಬರಬೇಕು ಎಂಬುವಂಥದ್ದನ್ನು ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳಬೇಕು. 2ನೇ ಪೇತ್ರ 1ನೇ ಅಧ್ಯಾಯ 3ರಿಂದ 11 ವಚನ ಓದಿ ಸಿಸ್ಟರ್. 2ನೇ ಪೇತ್ರ 1ನೇ ಅಧ್ಯಾಯ 3ರಿಂದ 11. ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲವೂ ದೊರೆಯಿತೆಂದು ಬಲ್ಲೇವಷ್ಟೇ. ನೀವು ಲೋಕದಲ್ಲಿ ದುರಾಶೆಯಿಂದಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅಲ್ವೇ? ನಾವು ನಮಗಿರುವ ನಂಬಿಕೆಗೆ ಓಕೆ ಏನ್ ಮಾಡ್ಬೇಕಂತೆ ನಾವು ಓದಿದ ಸಿಸ್ಟರ್, ಅದು ನಂಬಿಕೆಗೆ ಏನೇನನ್ನು ಸೇರಿಸಬೇಕೆಂಬುದಾಗಿ ಫಸ್ಟ್ ಪೀಟರ್, ಸೆಕೆಂಡ್ ಪೀಟರ್ ಅಂತ 2ನೇ ಪೇತ್ರ ಇದ್ಯಾವುದು? ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು. ಇಲ್ಲಿದೆ 5ನೇ ವಚನದಿಂದ ಇದೆ. ಓದಿ. ಈ ಕಾರಣದಿಂದಲೇ ನೀವು ಪೂರ್ಣಾಸಕ್ತಿ ಉಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತವೆ. ನೋಡ್ರಿ, ನಂಬಿಕೆಗೆ ಯಾವ್ಯಾವ ಏನೇನ್ ಬೇಕು, ನಂಬಿಕೆಯ ಸದೃಢತೆಗೆ ಏನೇನ್ ಬೇಕು, ದೇವರು ಕೊಟ್ಟಿರುವಂತಹ ಪರಿಜ್ಞಾನಗಳು
ಅವು ಏನೆಂಬುದಾಗಿ ನಾವು ಹೇಳುವಾಗ ಅದೇನೇನು ನೋಡ್ರಿ ಅದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಂಬಿಕೆಗೆ ನಾವೇನ್ ಮಾಡ್ಬೇಕಂತೆ? ಸದ್ಗುಣವನ್ನು ಸೇರಿಸಬೇಕು, ಸದ್ಗುಣಕ್ಕೆ ಜ್ಞಾನವನ್ನು ಸೇರಿಸಬೇಕು, ಜ್ಞಾನಿಗೆ ದಮೆಯನ್ನು ಸೇರಿಸಬೇಕು, ದಮೆಗೆ ತಾಳ್ಮೆಯನ್ನು ಸೇರಿಸಬೇಕು, ತಾಳ್ಮೆಗೆ ಭಕ್ತಿಯನ್ನು ಸೇರಿಸಬೇಕು, ಭಕ್ತಿಗೆ ಸಹೋದರ ಸ್ನೇಹ, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿದೆ. ಸುಮಾರು 7 ಸಂಗತಿಗಳನ್ನು ನಾವು ಆದ್ರಿಂದ ನಮ್ಮ ನಂಬಿಕೆಯು ಸದೃಢವಾಗಬೇಕಾದರೆ, ನಾವು ಕ್ರಿಸ್ತನ ಕಾರ್ಯಗಳನ್ನು ಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕಾದರೆ, ನಂಬಿಕೆಯ ದೃಢತ್ವ ಹೊಂದಬೇಕಾದ್ರೆ ನೋಡ್ರಿ ಈ ಎಲ್ಲಾ ನಾವು ಅವಶ್ಯಕತೆ ನೋಡ್ರಿ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಅದು ಕಾರ್ಯರೂಪಕ್ಕೆ ನಂಬಿಕೆಗೆ ಬರಬೇಕೆಂಬುದಾಗಿ ವಾಕ್ಯ ತಿಳಿಸಲಿದೆ. ಆದ್ರಿಂದ ಪ್ರಿಯರೇ, ಇದರಿಂದ ಏನುಂಟಾಗ್ತದೆ? ನಾವು ಏನ್ ಮಾಡ್ತೀವಿ? ಇವುಗಳು ನಿಮ್ಮಲ್ಲಿರುವಾಗ ನಿಮ್ಮ ಆತ್ಮಿಕ ಜೀವಿತ ಅದು ಹೆಚ್ಚುತ್ತಾ ಬಂದು ಏನಾಗ್ತದೆ? ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರನಾಗಿ ನಿಷ್ಫಲರೂ ಆಗದಂತೆ ಮಾಡುತ್ತದೆ. ಯಾಕೆ ದೇವರ ವಾಕ್ಯವನ್ನು ಧ್ಯಾನಿಸಬೇಕು? ಯಾಕೆ ನಂಬಿಕೆಯ ಕುರಿತಾಗಿ ಧ್ಯಾನ ಮಾಡಬೇಕು? ಇದು ನಮ್ಮ ಜೀವಿತದ ಆಧಾರ, ಆತ್ಮೀಕ ಜೀವಿತದ ಆಧಾರವಾಗಿದೆ. ನಂಬಿಕೆಯಿಂದಲೇ ಒಬ್ಬ ವಿಶ್ವಾಸಿ ಆತನು ಬದುಕುವಂತವನಾಗಿದ್ದಾನೆ. ದೇವರ ಬಳಿಗೆ ಬರುವಾಗ ದೇವರಿದ್ದಾನೆ, ದೇವರು ನಮ್ಮ ಪ್ರತಿಫಲ ಕೊಡುತ್ತಾನೆ ಅಂತಕ್ಕಂಥ ಆ ನಂಬಿಕೆಯಲ್ಲಿ ವಿಶ್ವಾಸಿ ಬದುಕುವಂತವನಾಗಿದ್ದಾನೆ. ಅದಕ್ಕೆ ನಂಬಿಕೆ ಮಾತ್ರ ಇದ್ದರೆ ಸಾಲದು, ಆ ನಂಬಿಕೆಗೆ ಈ ಎಲ್ಲಾ ಸದ್ಗುಣಗಳು ಅದು ಆಡ್ ಆಗ್ಬೇಕೆಂಬುದಾಗಿ ವಾಕ್ಯದಲ್ಲಿ ನಾವು ನೋಡುವಂತವು. ಆದ್ರಿಂದ ವಿಶ್ವಾಸ ಯಾಕೋಬನು ಹೇಳಿದ್ದು, ನಿಮ್ಮ ನಂಬಿಕೆ ಉಂಟಾಗುವ ಪರಿಜ್ಞಾನದಲ್ಲಿ ಏನಿರ್ಬೇಕು? ನಿಮಗಿರುವ ತಾಳ್ಮೆ, ಇವೆಲ್ಲವುದರಿಂದ ಏನ್ ಮಾಡ್ತದೆ? ಅದು ನಿಮ್ಮನ್ನು ಸದೃಢನನ್ನಾಗಿ ಮಾಡಿ ನಿಮ್ಮನ್ನು ಉಪಯೋಗಿಸುವಂತವಾಗಿವೆ ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ತಿಳ್ಕೊಳ್ಳುವಂತವರು ನಾವಾಗಿದ್ದೇವೆ. ಆದ್ರಿಂದ ನಮಗೆ ನಂಬಿಕೆ ಉಂಟಲ್ಲ, ನಾವು ಯೇಸು ಕ್ರಿಸ್ತನನ್ನು ನಂಬಿದ್ದೇವಲ್ಲ, ಆಯ್ತು ಅಲ್ಲಿಗೆ ಮುಗಿಯಿತು, ಇನ್ನೇನಿದೆ ಹೆಚ್ಚಾಗಿ ಕಲೀಲಿಕ್ಕೆ ಎಂದು ನೀವು ಹೇಳ್ಬೋದು. ಆದ್ರೆ ಸತ್ಯವೇದದಲ್ಲಿ ನಂಬಿಕೆಯ ಕುರಿತಾಗಿ ಅನೇಕ ಅದ್ಭುತವಾದಂತ ಆಳವಾದಂತ ಸತ್ಯಾಂಶಗಳು ಅಡಗಿವೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಅದನ್ನು ವಿಶ್ವಾಸಿ ಅಗಿದು ನೋಡ್ಬೇಕು, ವಿಶ್ವಾಸಿ ಅದನ್ನು ಧ್ಯಾನ ಮಾಡಬೇಕು. ಕುಳಿತುಕೊಂಡು ದೇವರ ವಾಕ್ಯದ ಹಿನ್ನೆಲೆಯಲ್ಲಿ, ದೇವರ ವಾಕ್ಯದ ಮುಂದೆ ನಾವು ದೇವರಾತ್ಮನಿಗೆ ಒಪ್ಪಿಸಿಕೊಟ್ಟವರಾಗಿ ನಾವು ವಾಕ್ಯವನ್ನು ಧ್ಯಾನ ಮಾಡುವಾಗ ಅನೇಕ ಸತ್ಯಾಂಶಗಳನ್ನು ದೇವರಾತ್ಮನು ನಮಗೆ ಪ್ರಕಟಿಸುವಂತವನು ಆತನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಮತ್ತು ಎರಡನೇ ಅಂಶಕ್ಕೆ ನಾವು ಬರುವಾಗ ಅಶುದ್ಧವಾದ ಶೋಧನೆಗಳು, ಅಶುದ್ಧವಾದ ಪರಿಶೋಧನೆಗಳು. ಇದು ಅಶುದ್ಧವಾದ ಶೋಧನೆಗಳು ಎಂಬುದಾಗಿ ಎಲ್ಲಿಂದ ನೋಡಿದ್ವಿ ನಾವು ಅದನ್ನ? ವಚನ 1ನೇ ಅಧ್ಯಾಯ ಯಾಕೋಬ 13ರಿಂದ 17ರವರೆಗೆ ಈ ಕುರಿತಾಗಿ ಯಾಕೋಬನು ಮಾತನಾಡುವಂತವನಾಗಿದೆ. ಅಶುದ್ಧವಾದ ಶೋಧನೆಗಳು ಎಂಬುದಾಗಿ ನಾವು, ಅಶುದ್ಧವಾದ ಶೋಧನೆಗಳು ಮನುಷ್ಯನ ಒಳಗಿಂದ, ಮನುಷ್ಯನ ಹೃದಯದೊಳಗಿಂದ ಬರುವಂತವುಗಳು ಆಗಿದೆ ಎಂಬುವಂಥದ್ದನ್ನು ನಾವು ಆ ವಾಕ್ಯಗಳಲ್ಲಿ ನಾವು ತಿಳ್ಕೊಳ್ತೇವೆ. ಅಂದ್ರೆ ಯಾಕೋಬ 1ನೇ ಅಧ್ಯಾಯ 13ರಿಂದ 15. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಈ ಪ್ರೇರಣೆಯು ನನಗೆ ದೇವರಿಂದ ಉಂಟಾಯಿತೆಂದು ಹೇಳಬಾರದು. ದೇವರು ಕೆಟ್ಟದಕ್ಕೇನೂ ಸಂಬಂಧಪಟ್ಟವನಲ್ಲ, ಆತನು ಯಾರನ್ನೂ ಪಾಪಕ್ಕೆ ಪ್ರೇರೇಪಿಸುವುದಿಲ್ಲ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರುಳವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರ್ತದೆ, ಪಾಪವು ಬಾ ಬೆಳೆದು ಮರವನ್ನು ಹಡೆಯುತ್ತದೆ. ನೋಡ್ರಿ ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಅಲ್ವೇ? ಈ ಬರುವಂತ ಅದು ಸೈತಾನನಿಂದ ಬರುವಂತ ಶೋಧನೆಗಳು, ಪರಿಶೋಧನೆಗಳು ಎಂಬುದಾಗಿ ನಾವು ನೋಡುವಂತವರಾಗಿದ್ದೇವೆ. ಇವು ಅಶುದ್ಧವಾದ ಪರಿಶೋಧನೆಗಳು, ಇದು ದೇವರಿಂದ ಬರುವಂತದ್ದಲ್ಲ. ಸೈತಾನನು ನಿಮ್ಮ ನಂಬಿಕೆಯ ಜೀವಿತವನ್ನು ಹಾಳು ಮಾಡಬೇಕು, ಬೀಳಿಸಬೇಕು ಎಂಬುದಾಗಿ ನಿಮ್ಮ ಹೃದಯದಲ್ಲಿ ಆತನು ತಂದು ಹಾಕುವ, ಹುಟ್ಟಿಸುವ ಅನೇಕ ವಿಧವಾದಂತ ಪಾಪಕ್ಕೆ ನಿಮ್ಮನ್ನು ನಡೆಸುವಂತ ಶೋಧನೆಗಳು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುವಂತವರು ನಾವು ಆಗಿದ್ದೇವೆ. ಮತ್ತಾಯನ ಸುವಾರ್ತೆ 12ನೇ ಅಧ್ಯಾಯ 33ರಿಂದ 35. ಮರ ಒಳ್ಳೆಯದೆಂದರೆ ಅದರ ಫಲವೂ ಒಳ್ಳೆಯದೆನ್ನಿರಿ, ಮರ ಹುಳುಕು ಅಂದರೆ ಅದರ ಫಲವೂ ಹುಳುಕು ಅನ್ನಿರಿ.
ಫಲದಿಂದಲೇ ಮರದ ಗುಣವು ಗೊತ್ತಾಗುವುದು. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆಯ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ನೋಡ್ರಿ, ಎಷ್ಟು ಸ್ಪಷ್ಟವಾಗಿದೆ ಅಲ್ವಾ? ಒಬ್ಬ ವಿಶ್ವಾಸಿಯ ಜೀವಿತದ ಸ್ಥಿತಿಯನ್ನು ವರ್ಣಿಸ್ತದೆ. ಒಬ್ಬ ವಿಶ್ವಾಸಿ ಈ ಸೈತಾನನು ತರುವ ಶೋಧನೆಗಳಿಂದ, ಕೆಟ್ಟದ್ದರಿಂದ ಅವನು ತಪ್ಪಿಸಿಕೊಳ್ಳದೆ ಹೋದರೆ ಅವನ ಜೀವಿತ ಏನಾಗ್ತದೆ? ಅದು ಹಾಳಾಗುವಂತದ್ದಾಗಿದೆ. ಅವನ ಜೀವಿತ ಯಥಾರ್ಥವಾದ ಕ್ರಿಸ್ತಿಯ ಜೀವಿತವನ್ನು ಜೀವಿಸ್ಲಿಕ್ಕೆ ಸಾಧ್ಯವಾಗದೆ ಲೋಕದ ಇದರ ಪಾಪದಲ್ಲಿ ಅವನು ಸಿಕ್ಕಿಕೊಂಡವನಾಗಿ ನರಳುವಂತ ಸ್ಥಿತಿ ವಿಶ್ವಾಸಿಗೆ ಉಂಟಾಗ್ತದೆ ಎಂಬುವಂಥದ್ದನ್ನು ವಾಕ್ಯವು ನಮಗೆ ತಿಳಿಸುವಂಥದ್ದು. ಆದ್ರಿಂದ ಈ ಶೋಧನೆಗಳು ಎಲ್ಲ ಮನುಷ್ಯರಲ್ಲಿಯೂ ಸಾಮಾನ್ಯವಾಗಿ ಕಾರ್ಯ ಮಾಡುವ, ಪ್ರೇರೇಪಿಸುವ ಒಂದು ಅಸ್ತ್ರವಾಗಿದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಆದಾಮ ಹವ್ವಳಿಗೆ ಆದಂತ ಪರಿಸ್ಥಿತಿಯನ್ನು ನೀವು ನೋಡ್ಬೋದು. ಶೋಧನೆ ಪ್ರಥಮವಾಗಿ ಪ್ರಾರಂಭವಾದದ್ದು, ಶೋಧನೆಗೆ ಮೂಲನು ಆತನು ಸೈತಾನನೇ ಆಗಿದ್ದಾನೆ. ಶೋಧನೆಯನ್ನು ಹುಟ್ಟಿಸುವುದು ಅವನೇ ಆಗಿದ್ದಾನೆ. ಹವ್ವಳನ್ನು ಶೋಧನೆಗೆ ಬೀಳಿಸಿದಂಥವನು, ಪಾಪ ಮಾಡಲು ಬೀಳಿಸಿದಂಥವನು ನೋಡ್ರಿ ಆ ಸೈತಾನನೇ ಆಗಿದ್ದಾನೆಂಬುವಂಥದ್ದನ್ನು ನಾವು ನೋಡ್ತೇವೆ. ನಾವು ಓದಿರೋ ಸಿಸ್ಟರ್ ಕೆಳಗಡೆ ಓದಿದ್ರಲ್ಲ, ಏನಂತೆ? ಆಶೆಯು ಬಸುರಾಗಿ ಓದಿ. 13-15 ವಚನದಲ್ಲಿ, ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಆಮೇಲೆ ಆಶೆಯು ಬಸುರಾಗಿ ಪಾಪವನ್ನು ಹೇರುತ್ತದೆ, ಪಾಪವು ತುಂಬಾ ಬೆಳೆದು ಮರಣವನ್ನು ಹಡೆಯುತ್ತದೆ. ನೋಡ್ರಿ, ಹಂತ ಹಂತವಾಗಿ ಆಗ್ತದೆ. ಅದು ಒಟ್ಟಿಗೆ ಆಗುದಿಲ್ಲ. ಮೊದಲು ಶೋಧನೆ ಬರ್ತದೆ. ಏನದು? ನಿಮ್ಮ ಹೃದಯದಲ್ಲಿ ಸೈತಾನನು ತಂದು ತುಂಬುವ ಆ ಕೆಟ್ಟ ಶೋಧನೆಗಳು ಏನಂತದೆ? ಅದು ಏನ್ ಮಾಡ್ತದೆ? ಆಶೆಯು ಏನ್ ಮಾಡ್ತದೆ? ಅದು ಆಶಾಪಾಶೆಗಳು ನಿಮ್ಮಲ್ಲಿ ತುಂಬಿಕೊಳ್ತದೆ. ದೇವರಿಗೋಸ್ಕರವಾಗಿ ಜೀವಿಸಬೇಕಂತ ಆ ಒಂದು ಪ್ರೋತ್ಸಾಹ, ಜೀವಿತ ಕರ್ತನಿಗಾಗಿ ಬದುಕಬೇಕೆಂಬತಕ್ಕಂತ ವಿಶ್ವಾಸ ಜೀವಿತ ನಿಮ್ಮಲ್ಲಿ ಇಲ್ಲದೆ ಹೋಗಿ ಲೋಕದ ಸಂಗತಿಗಳು ನಿಮ್ಮಲ್ಲಿ ಸೈತಾನನ ತುಂಬಿ ಏನಾಗ್ತದೆ? ಆ ಶೋಧನೆಯ ಒಳಗೆ ನಾವು ಸಿಕ್ಕಿ ಹಾಕಿಕೊಂಡವರಾಗಿ ಹಂತ ಹಂತವಾಗಿ ಏನಾಗ್ತದೆ? ಪಾಪಕ್ಕೆ ಬೀಳುವಂತ ಸ್ಥಿತಿ ವಿಶ್ವಾಸಿಗೆ ಉಂಟಾಗುವಂತದ್ದಾಗಿ. ಒಂದು ಒಳ್ಳೆಯ ಮರವು ಕೆಟ್ಟ ಫಲವನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅಲ್ವೇ? ಒಳ್ಳೆಯ ಮರವು ಏನ್ ಮಾಡ್ತದೆ? ಒಳ್ಳೆಯ ಫಲವನ್ನೇ ಅದು ಕೊಡುವಂತದ್ದಾಗಿ. ಕೆಟ್ಟ ಮರವು ಒಳ್ಳೆಯ ಫಲವನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಕೆಟ್ಟ ಮರವು ಕೆಟ್ಟ ಫಲವನ್ನೇ ಅದು ಕೊಡುವಂತದ್ದಾಗಿದೆ ಎಂಬುದಾಗಿ ನಾವೇನಾಗಿದ್ದೇವೆ ಪ್ರಿಯರೇ? ದೇವರ ಮಕ್ಕಳೆಂಬುದಾಗಿ ಹೇಳ್ತೇವೆ. ಯೇಸು ಕ್ರಿಸ್ತನನ್ನು ನಂಬಿದ್ದೇನೆ ಎಂಬುದಾಗಿ ಹೇಳ್ತೇವೆ. ಅಲ್ವೇ? ಎಲ್ಲ ನಾವು ಸಭೆಗೆ ಬರುವಂತ ಸಾಂಪ್ರದಾಯಿಕವಾದ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಆದ್ರೆ ನಮ್ಮ ಒಳ ಜೀವಿತ ಅದು ಹೇಗಿದೆ? ನಮ್ಮ ಬೊಕ್ಕಸದಲ್ಲಿ ಏನನ್ನು ತುಂಬಿಕೊಂಡಿದ್ದೇವೆ? ನಾವು ಏನನ್ನು ತುಂಬಿಕೊಂಡಿದ್ದೇವೆ? ಲೋಕದ ಸಂಗತಿಗಳನ್ನು ತುಂಬಿಕೊಂಡಿದ್ದೇವಾ? ಅದೇ ನಮ್ಮ ಬಾಯಿಂದ ಹೊರಗೆ ಬರುವಂತದ್ದು ಅದು ಆಗಿದೆ. ಯಾಕೆ ಇವತ್ತು ಯವನಸ್ಥರುಗಳು, ಮಧ್ಯವಯಸ್ಕರುಗಳು, ಅನೇಕರು ಅವರ ಬೊಕ್ಕಸದಿಂದ, ಅವರ ಹೃದಯದಿಂದ ಯಾಕೆ ಕರ್ತನ ವಿಚಾರವಾಗಿ ಸ್ತೋತ್ರಗಳು ಹೊರಬರುತ್ತಿಲ್ಲ? ಕರ್ತನಿಗೋಸ್ಕರವಾಗಿ ಪ್ರಾರ್ಥನೆ ಇಲ್ಲ, ಕರ್ತನಿಗೋಸ್ಕರವಾಗಿ ವಾಕ್ಯದ ಧ್ಯಾನ ಇಲ್ಲ, ಬೈಬಲ್ ಸ್ಟಡಿಯಲ್ಲಿ ಪಾಲ್ ತೆಗೆದುಕೊಳ್ಳುತ್ತಿಲ್ಲ, ಆರಾಧನೆಯಲ್ಲಿ ಪಾಲ್ ತೆಗೆದುಕೊಳ್ಳುತ್ತಾ ಇಲ್ಲ, ಸಭಾ ಸೇವೆಯಲ್ಲಿ ಪಾಲ್ ತೆಗೆದುಕೊಳ್ಳುತ್ತಾ ಇಲ್ಲ. ಇದು ಈ ರೀತಿಯ ಎಲ್ಲ ರೀತಿಯ ಒಂದು ರೀತಿಯ ಹಿಂಜರಿಯುವಿಕೆ ಒಬ್ಬ ವಿಶ್ವಾಸಿ ಜೀವಿತದಲ್ಲಿ ಉಂಟಾಗುವಂಥದ್ದು ಯಾವುದರಿಂದ? ಈ ಅಶುದ್ಧವಾದ ಶೋಧನೆಗಳು ಹೃದಯದಲ್ಲಿ ತುಂಬಿಕೊಂಡವುಗಳಾಗಿ ಅವುಗಳು ನೀವು ಆತ್ಮೀಕವಾದ ಕಾರ್ಯಗಳನ್ನು ನೀವು ಒಳ್ಳೆಯವರಾಗಿ ಒಳ್ಳೆಯ ಫಲವನ್ನು ಕೊಡ್ಲಿಕ್ಕೆ ಸಾಧ್ಯವಾಗದಂತೆ ನಿಮ್ಮನ್ನು ಕೆಡಿಸುವಂತ ಜೀವಿತಕ್ಕೆ ಸೈತಾನನು ನಡೆಸುವಂತವನು ಆತನು ಆಗಿದ್ದಾನೆ. ದೇವರು ಕೆಟ್ಟದ್ದಕ್ಕೆ ಕಾರಣನಲ್ಲ, ದೇವರು ಕೆಟ್ಟದನ್ನು ತರುವಂತವನೇ ಅಲ್ಲ, ದೇವರು ಪಾಪಕ್ಕೆ ಕಾರಣನಲ್ಲ, ಸೈತಾನನು ಅದನ್ನು ತರುವಂತವನಾಗಿದ್ದಾನೆ. ಎಚ್ಚರಿಕೆಯಾಗಿರುವಂಥದ್ದು ಅದು ಎಷ್ಟು ಅವಶ್ಯಕ ಅದು ಆಗಿರ್ತದೆ. ಆದ್ರಿಂದ ನಾವು ಎಲ್ಲ ಮನುಷ್ಯರಲ್ಲಿಯೂ ಸಾಮಾನ್ಯವಾಗಿ ಅದು ಕಾರ್ಯ ಮಾಡುತ್ತದೆ. ಅದು ನಮ್ಮನ್ನು ಅದು ಒಂದು ಅಸ್ತ್ರವಾಗಿದೆ ಎಂಬುದಾಗಿ ನಾನು ಆದರೆ
ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ಈ ಶೋಧನೆಗಳನ್ನು ಯಾವ ರೀತಿ ಎದುರಿಸಬೇಕೆಂದು ದೇವರ ವಾಕ್ಯವು, ದೇವರ ಆತ್ಮನು ನಮಗೆ ಮಾರ್ಗದರ್ಶನವನ್ನು ಆತನು ನೀಡುವಂಥದ್ದು ಅದು ಆಗಿರುತ್ತದೆ ಅಲ್ವೇ. ನಾವು ಒಂದು ಚಿಕ್ಕ ಹುಡುಗಿ, ಆಕೆಯು ಈ ರೀತಿಯಲ್ಲಿ ಹೇಳಿಲ್ಲಂತೆ. ಎ ಲಿಟಲ್ ಗರ್ಲ್ once told her mother, when the devil comes knocking at the door, she said, I don't answer it. I send Jesus to the door. I send Jesus to the door ಎಂಬುದಾಗಿ ಆಕೆ ಹೇಳಿದ್ಲಂತೆ. This is exactly the way to take care of it ಎಂಬುದಾಗಿ. ಅಂದ್ರೆ ಒಬ್ಬ ವಿಶ್ವಾಸಿಗೆ ಸೈತಾನನು ಬಂದು ಬಾಗಿಲನ್ನು ತಟ್ಟುವಾಗ ನಾವು ಹೋಗಿ ಬಾಗಿಲನ್ನು ತೆರೆಯುವಂಥದ್ದಲ್ಲ. ಆದರೆ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ನಾವು ಯೇಸು ಕ್ರಿಸ್ತನನ್ನು ಬೇಡಿಕೊಳ್ಳುವುದಾದರೆ, ಯೇಸು ಕ್ರಿಸ್ತನ ಆಶ್ರಯಕ್ಕೆ ನಾವು ಬರುವುದಾದರೆ, ಸೈತಾನನೇನೇ ಮಾಡ್ತಾನೆ, ಆತನು ಓಡಿ ಹೋಗುವಂತವನು ಆತನಾಗಿದ್ದಾನೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳಬೇಕು ಅಲ್ವೇ. 1 ಕೊರಿಂಥ 10:13. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದೂ ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನೂ ಸಿದ್ಧ ಮಾಡುವನು. ನೋಡ್ರಿ ಅಲ್ವೇ, ಒಬ್ಬ ವಿಶ್ವಾಸಿಯ ಹಿಂದೆ ಮುಂದ್ಗಡೆ ದೇವರಿದ್ದಾನೆ, ಬಲಗಡೆಯಲ್ಲಿ ದೇವರಿದ್ದಾನೆ. ಆತನು ನಿಮ್ಮನ್ನು, ನಿಮ್ಮ ನಂಬಿಗಸ್ತನಾದ ದೇವರು ಆತನು ನಿಮ್ಮನ್ನು ಕಾಪಾಡುವಂತವನಾಗಿದ್ದಾನೆ. ನೀವು ಆತನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ಸದೃಢಪಡಿಸಿ ನಿಮ್ಮನ್ನು ಈ ಕೆಟ್ಟ ಪರಿಶೋಧನೆಗಳಿಂದ ಬಿಡಿಸಿ ನಿಮ್ಮನ್ನು ಕಾಪಾಡಲಿಕ್ಕೆ ಆತನು ಸಿದ್ಧನಿದ್ದಾನೆ. ಆದ್ರಿಂದ ನಿಮಗೆ ಶಕ್ತಿ ಮೀರಿ ಬರುವಂತ ಶೋಧನೆಗಳನ್ನು ಬರಗೊಡಿಸದೆ ಅದನ್ನು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಆತನು ಸಿದ್ಧ ಮಾಡುವ. ಈ ತಪ್ಪಿಸಿಕೊಳ್ಳುವ ಮಾರ್ಗದ ಕುರಿತಾಗಿ ನಾನು ಮುಂದೆ ಮಾತಾಡ್ತೀನಿ. ಅಂದ್ರೆ ದೇವರ ವಾಕ್ಯ ಎಲ್ಲದರಲ್ಲಿ ನಮ್ಮನ್ನು ಆತನು ನಡೆಸಿ, ವಾಕ್ಯವು ನಮಗೆ ಮಾರ್ಗದರ್ಶನವನ್ನು ನೀಡುವಂತದ್ದಾಗಿದೆ ಎಂಬುದನ್ನು ಸ್ಪಷ್ಟವಾಗಿ ನಾವು ತಿಳಿದುಕೊಳ್ಳುವಂಥದ್ದು ಅವಶ್ಯಕತೆ ಅದು ಆಗಿರುತ್ತದೆ. ಹಾಗಾದ್ರೆ ಜೆರೆಮಾಯ 17:9 ಓದ್ರಿ. ಜೆರೆಮಾಯ 17:9. ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಿದ್ದಾರು? ಏನಂತೆ? ಹೃದಯವು ಎಲ್ಲದಕ್ಕಿಂತ ವಂಚಕ ಅಲ್ವೇ. ನೋಡ್ರಿ, ನಮ್ಮ ಹೃದಯ ಎಷ್ಟು ಅದು ವಂಚನೆಗೆ ಅದು ಈಡಾಗಿದೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಬೇಕು ಅಲ್ವಾ. ಹೃದಯ ಸೈತಾನು ಅದರಲ್ಲಿ ಕೆಟ್ಟ ಸಂಗತಿಗಳನ್ನು ತುಂಬಿ ಆತನ ಏನ್ ಮಾಡ್ತಾನೆ, ಆ ವಂಚನೆಯನ್ನು ಆತನು ಮಾಡುವಂತವನಾಗಿದ್ದಾನೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳಬೇಕು ಅಲ್ವಾ. ಅದಕ್ಕೆ ಎಫೆಸ ಪತ್ರಿಕೆ 4ನೇ ಅಧ್ಯಾಯ ನಾವು 17-22 ಇದರಲ್ಲಿ ಏನಾಗ್ತದೆ, ವಿಶ್ವಾಸ ಜೀವಿತಕ್ಕೆ ನಾವು ವಿಶ್ವಾಸ ನಂಬಿಕೆಯಲ್ಲಿ ನಾವಿದ್ದರೂ ಕೂಡ ಏನಾಗ್ತದೆ, ಅನೇಕ ಹಳೆ ಸ್ವಭಾವಗಳ ಆ ದುರಭ್ಯಾಸಗಳು ಅವುಗಳು ನಮ್ಮಲ್ಲಿ ಇನ್ನೂ ತುಂಬಿಕೊಂಡವುಗಳಾಗಿ ನಮ್ಮ ವಿಶ್ವಾಸ ಜೀವಿತವನ್ನು ಕುಂದಿಸುವಂತವುಗಳಾಗಿವೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ಗ್ರಹಿಸಿಕೊಳ್ಬೇಕು. ಎಫೆಸ 4:17-22. ಆದ್ದರಿಂದ ಅನ್ಯ ಜನರು ನಡುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡುಕೊಳ್ಳಬಾರದೆಂದು ಕರ್ತನಲ್ಲಿರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ, ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟು ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳನ್ನು ಅತ್ಯಾಸೆಯಿಂದ ನಡೆಸುವವರಾಗಿದ್ದಾರೆ. ನೀವಾದರೋ ಕ್ರಿಸ್ತನ ಧರ್ಮವನ್ನು ಅಂಥದ್ದೆಂದು ಕಲಿತುಕೊಳ್ಳಲಿಲ್ಲ. ಆತನನ್ನೇ ಕೇಳಿದ್ದೀರಲ್ಲ, ಆತನಲ್ಲಿಯೇ ಉಪದೇಶವನ್ನು ಹೊಂದಿದ್ದೀರಲ್ಲ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂತದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿ ಉಳ್ಳದ್ದಾಗಿಯೂ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ.
ಅಲ್ವೇ? ನೋಡ್ರಿ, ಬಹಳ ಕ್ಲಿಯರ್ ಕಟ್ ಆಗಿ ವಾಕ್ಯದ ಬೋಧನೆಯನ್ನು ನಾವು ನೋಡುವಂತವರಾಗಿದೆ ಅಲ್ವಾ? ಯೇಸುವಿನ ಸದುಪದೇಶ ಏನಾಗಿದೆ? ನಾವು ನಮ್ಮ ಹಳೆಯ ಸ್ವಭಾವವನ್ನು ಪೂರ್ಣವಾಗಿ ತ್ಯಜಿಸಿ ಬಿಡಬೇಕು, ಬಿಟ್ಟು ಬಿಡಬೇಕು. ಯಾವಾಗ ದೇವರಾತ್ಮನ ನಿಯಮಕ್ಕೆ ನಾವು ಒಳಪಟ್ಟೆವೋ, ದೇವರಾತ್ಮನು ನಮ್ಮ ಹೃದಯಗಳಲ್ಲಿ ಆತನು ವಾಸ ಮಾಡುವಂತವನಾಗಿದ್ದಾನೋ, ಆಗ ಹಳೆ ಸ್ವಭಾವಕ್ಕೆ ಅಲ್ಲಿಗೆ ಮುಗಿಯಿತು. ಹಳೆ ಸ್ವಭಾವ ಅದು ಎದ್ದು ಕಾರ್ಯ ಮಾಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ದೇವರಾತ್ಮನು ನಮ್ಮ ಹೃದಯಗಳಲ್ಲಿ ಆತನು ಇದ್ದಾನೆ ಅಂತಕ್ಕಂಥ ತಿಳುವಳಿಕೆ ವಿಶ್ವಾಸಿಗೆ ಬೇಕು. ಒಂದು ವೇಳೆ ಅದಕ್ಕೆ ಪೌಲನು ಆತನು ಬರೆಯುತ್ತಾ ಹೋಗ್ತಾನೆ, ಏನಂತ? ನನ್ನಲ್ಲಿರುವ ಹಳೆ ಸ್ವಭಾವಗಳು ಮೇಲೆದ್ದು ಅನೇಕ ಸಾರಿ ನಾನು ಕರ್ತನಿಗೋಸ್ಕರವಾಗಿ ಕಾರ್ಯ ಮಾಡ್ಬೇಕೆಂತಕ್ಕಂಥ ಮನಸ್ಸು ನನಗಿದ್ದರೂ ಕೂಡ ಏನಾಗ್ತದೆ, ಇವುಗಳನ್ನೇ ಮಾಡಲಿಕ್ಕೆ ನನಗೆ ಪ್ರೇರೇಪಣೆ ಉಂಟಾಗ್ತದೆ ಎಂಬುದಾಗಿ ಆತನು. ಹೌದು, ಎಷ್ಟೋ ರೀತಿಯಲ್ಲಿ ಆತನ ಜೀವಿತದಲ್ಲಿ ಮತ್ತು ವಿಶ್ವಾಸಿಗಳ ಜೀವಿತದಲ್ಲಿ ಹಳೆಯ ಸ್ವಭಾವಕ್ಕೂ ಹೊಸ ಸ್ವಭಾವಕ್ಕೂ ಇರುವಂತಹ ಆ ಹೋರಾಟದ ಕುರಿತಾಗಿ ನಾವು ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳುವಂತವ್ರು. ಏನಿವು ಹಳೆ ಸ್ವಭಾವಗಳು ಎಂಬುದಾಗಿ ಹೇಳುವಾಗ, ನಾವು ಇನ್ನೂ ಯೇಸು ಕ್ರಿಸ್ತನು ನಂಬದೇ ಇರುವಾಗ ನಮ್ಮಲ್ಲಿ ತುಂಬಿಕೊಂಡಿರುವಂತ ಪಾಪದ ಕಾರ್ಯಗಳು ಅವುಗಳು ಒಂದೊಂದಾಗಿ ನಾವು ನೋಡುವಂತವರಾಗಿದ್ದೇವೆ. ಏನದು? ಕೊಲೊಸೆ ಪತ್ರಿಕೆ 3ನೇ ಅಧ್ಯಾಯ 5ನೇ ವಚನದಿಂದ ಓದಿ. ಆದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ಜಾರತ್ವ, ಬಂಡೂತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇವುಗಳ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನ ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈಗಲಾದರೂ ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವನ್ನು ಉಂಟು ಮಾಡುತ್ತದೆ. ಇದನ್ನು ಧರಿಸಿಕೊಂಡಿರುವುದರಲ್ಲಿ ಯಹೂದ್ಯನು ಎಂಬ ಭೇದವಿಲ್ಲ, ಸುನ್ನತಿ ಮಾಡಿಸಿಕೊಳ್ಳದವರು ಎಂಬ ಭೇದವಿಲ್ಲ, ಮ್ಲೇಚ್ಛ, ಊಣ ಎಂಬ ಹೆಸರು, ಆಳು ಒಡೆಯ ಎಂಬ ಭೇದವಿಲ್ಲ. ಆದರೆ ಕ್ರಿಸ್ತನೇ ಸಮಸ್ತರಲ್ಲಿಯೂ ಸಮಸ್ತವೂ ಆಗಿರುವನು. ನೋಡ್ರಿ, ಇಲ್ಲಿ ಮನುಷ್ಯನ ಹೃದಯದಲ್ಲಿ ಇರ್ತಕ್ಕಂತ ಈ ಕೆಟ್ಟದಾದಂತ ಪಾಪ ಕೃತ್ಯಗಳು ಏನಾಗಿವೆ? ಅವು ನಮ್ಮಲ್ಲಿ ಹಳೆ ಸ್ವಭಾವದ ಸ್ಥಿತಿಗತಿಗಳವು. ಆದ್ರೆ ಯಾವಾಗ ಯೇಸು ಕ್ರಿಸ್ತನ ನಂಬಿದೆವೋ ಇದರಿಂದ ನಮಗೆ ಜಯ ಸಿಕ್ಕಿದೆ, ನಾವು ಹೊಸಬರಾಗಿದ್ದೇವೆ, ಪೂರ್ವ ಸ್ವಭಾವ ಹೊರಟು ಹೋಗಿ ನೂತನ ಸ್ವಭಾವ ನಮ್ಮ ಜೀವಿತದಲ್ಲಿ ಬಂದಿದೆ ಎಂಬುದಾಗಿ ಹೇಳುವಾಗ ಏನಾಗ್ತದೆ? ಈ ಹಳೆ ಸ್ವಭಾವಗಳ ಸ್ಥಿತಿಗತಿಗಳ ಒಂದು 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 ಛಾಯೆ ಅದು ನಮ್ಮಲ್ಲಿ ಇನ್ನೂ ಉಳಿಕೊಂಡಿರುವುದಾದರೆ ಇವುಗಳಿಂದ ದಿನದಿಂದ ದಿನಕ್ಕೆ ನಂಬಿಕೆಯ ಜೀವಿತದಲ್ಲಿ ಇವುಗಳನ್ನು ತ್ಯಜಿಸುತ್ತಾ ನಾವು ನಂಬಿಕೆಯಲ್ಲಿ ವೃದ್ಧಿ ಹೊಂದುತ್ತಾ ನಾವು ಹೊಸ ಸ್ವಭಾವದಲ್ಲಿ ವೃದ್ಧಿಯಾಗುತ್ತಾ ಕ್ರಿಸ್ತನ ಸಾರೂಪ್ಯತೆಗೆ ನಾವು ನಡೆಸಲ್ಪಡಬೇಕೆಂಬುದು ದೇವರ ವಾಕ್ಯದ ಬೋಧನೆ ಅದು ಆಗಿದೆ. ಆದ್ರಿಂದ ಇವುಗಳನ್ನು ಸ್ಪಷ್ಟವಾಗಿ ನಾವು ಅರ್ಥಕೊಳ್ಬೇಕು. ನಾವು ಇಲ್ಲಿ ಕೊಲೊಸೆಯ ಪತ್ರಿಕೆಯಲ್ಲಿ ಓದಿದಂತ ಈ ಎಷ್ಟೋ ಸಂಗತಿಗಳು ಯಾವ್ದು ಇನ್ನೂ ಹಳೆ ಸ್ವಭಾವಗಳು ನಿನ್ನ ಜೀವಿತದಲ್ಲಿ ಅವು ಉಳ್ಕೊಂಡಿವೆ ಎಂಬುವಂಥದ್ದನ್ನು ನಾವು ಪರಿಶೋಧನೆ ಮಾಡಿಕೊಳ್ಳುವಂಥದ್ದು ನೋಡ್ರಿ, ಅದು ಬಹಳ ಅವಶ್ಯಕವಾಗಿರ್ತದೆ. ಅದು ಒಂದು ವೇಳೆ ಇಂತಹ ಸಂಗತಿಗಳು ನಮ್ಮ ಜೀವಿತದಲ್ಲಿ ಇನ್ನೂ ಮನೆ ಮಾಡಿಕೊಂಡು ಇರುವುದಾದರೆ ನಮ್ಮ ನಂಬಿಕೆಯ ಜೀವಿತವನ್ನು ಅದು ಡ್ಯಾಮೇಜ್ ಮಾಡುವಂತ ಸ್ಥಿತಿ ಇರುವುದಾದರೆ ಅವುಗಳನ್ನು ಬಿಟ್ಟು ಬಿಡುವಂಥದ್ದು, ಈಗಲೇ ಬಿಟ್ಟು ಬಿಡುವಂಥದ್ದು ಅದು ಪ್ರಾಮುಖ್ಯವಾದ ಸಂಗತಿ ಎಂಬುವಂಥದ್ದನ್ನು ವಿಶ್ವಾಸಿ ತಿಳ್ಕೊಳ್ಳುವಂಥದ್ದು. ನಂಬಿಕೆಗೆ ಬರುವಂತ ಅಶುದ್ಧವಾದ ಪರಿಶೋಧನೆಗಳು ಎಂಬುದಾಗಿ ನಾವು ನೋಡುವಂತವರು ನಾವಾಗಿದ್ದೆವು. ಆದ್ರಿಂದ ಪ್ರಿಯರೇ, ಇದನ್ನು ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳುತ್ತಾ ಹೋಗೋಣ. ಹಾಗಾದ್ರೆ ಈ ಶೋಧನೆಗಳು ಬರೋದಕ್ಕೆ ಯಾವುದು ಸೋರ್ಸ್ ಏನು, ಅದಕ್ಕೆ ಇರುವಂತ ಮೂಲ ಏನೆಂಬುದಾಗಿ ನಾವು ನೋಡುವಾಗ ಮತ್ತಾಯ 4:1 ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಹೊಯ್ದನು. ನೋಡ್ರಿ, ಇದು ಸೈತಾನನಿಂದ ಬರುವಂತದ್ದಾಗಿದೆ. ಈ ಕೆಟ್ಟ ಪರಿಶೋಧನೆಗಳು ಸೈತಾನನಿಂದಲೇ ಬರುವಂತದ್ದಾಗಿದೆ. ಅವನು ಯೇಸು ಸ್ವಾಮಿಯನ್ನು ಕೂಡ ಬಿಡ್ಲಿಲ್ಲ.
ಆದ್ರೆ ಯೇಸು ಸ್ವಾಮಿ ಮಾಡಿದಂತ ಕಾರ್ಯ ಏನು? ದೇವರಾತ್ಮ ಭರಿತನಾಗಿ, ಪರಿಶುದ್ಧಾತ್ಮ ಭರಿತನಾಗಿ ಯೇಸು ಸ್ವಾಮಿ ಆತನು ವಾಕ್ಯದಿಂದಲೇ ಆತನಿಗೆ ಕೌಂಟರ್ ಉತ್ತರವನ್ನು ಕೊಡುವಂತದ್ದನ್ನು ನಾವು ನೋಡುವಂತವ್ರು ನಾವು. ಅದರಿಂದ ನಾವು ವಾಕ್ಯಕ್ಕೆ ನಾವು ವಾಕ್ಯದಲ್ಲಿ ನಾವು ಬಿಗಿಯಾಗಬೇಕು. ವಾಕ್ಯದಲ್ಲಿ ನಾವು ವಾಕ್ಯವನ್ನು ನಮ್ಮ ಹೃದಯಗಳಲ್ಲಿ ನಾವು ತುಂಬಿಕೊಳ್ಳಬೇಕು. ಸೈತಾನನು ನಮ್ಮ ಹೃದಯದಲ್ಲಿ ಶೋಧನೆಗಳನ್ನು ತರುವಂತಹ ಸ್ಥಿತಿಗತಿಗಳು ಇರುವುದಾದರೂ ಅವುಗಳನ್ನು ಎದುರಿಸ್ಲಿಕ್ಕೆ ನಾವು ದೇವರ ವಾಕ್ಯದ ಒಂದು ಧ್ಯಾನವನ್ನು, ದೇವರ ವಾಕ್ಯವನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳುವುದಾದರೆ ಸೈತಾನನ್ನು ಎದುರಿಸ್ಲಿಕ್ಕೆ ಅದು ಸಾಧ್ಯತೆ ಉಂಟಾಗ್ತದೆ ಎಂಬುವಂಥದ್ದನ್ನು ನಾವು ತಿಳಿದುಕೊಳ್ತೇವೆ. ಮತ್ತು ನಾವು ಅದಕ್ಕಿರುವಂತಹ ಮೂಲ ಏನೆಂಬುದಾಗಿ ನಾವು ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಓದಿ ಸಿಸ್ಟರ್, ಅದು 1:14 ಯಾಕೋಬ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿರುವ ಆಶಾಪಾಶದಿಂದ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ. ಏನಂತೆ? ಒಬ್ಬನು ತನ್ನಲ್ಲಿರುವ ಆಶಾಪಾಶಗಳಿಗೆ ಎಳೆಯಲ್ಪಟ್ಟು, ನೋಡ್ರಿ, ಶೋಧನೆ ನಿನ್ನಲ್ಲಿರುವಂತ ಆ ಒಂದು ಡಿಸೈರ್ ಏನಿದೆ ಅವುಗಳಿಂದ ಅದು ಬರುವಂತದ್ದಾಗಿದೆ. ಈ ಒಂದು ಪಾಪ ಕೃತ್ಯವನ್ನು ಎಸಗುವಂತ ಸ್ಥಿತಿ ನೋಡ್ರಿ, ನಮ್ಮಲ್ಲಿರುವ ಆ ಒಂದು ಆಶಾಪಾಶಗಳು ನಮ್ಮನ್ನು ಎಳೆಯುವಂತವುಗಳಾಗಿವೆ ಎಂಬುದನ್ನು ತಿಳ್ಕೊಳ್ಳಬೇಕು. ಆದ್ರಿಂದ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. ನಾವು ಅದನ್ನು ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 24ನೇ ವಚನ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಏನ್ ಮಾಡಿದಾನೆ ವಿಶ್ವಾಸಿ? ಏನಂತೆ? ಈ ಎಲ್ಲಾ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದ್ದಾನೆ. ಅಂದ್ರೆ ಆಗಲೇ ಅದನ್ನು ನಾವು ರಕ್ಷಣೆ ಹೊಂದುವಾಗಲೇ ಈ ಒಂದು ಅರಿಕೆಯನ್ನು ನಾವು ಮಾಡಿರ್ತೇವೆ. ಏನದು? ಇನ್ನು ಮುಂದೆ ನಾ ದೀಕ್ಷಾ ಸ್ನಾನ ಹೊಂದುವಾಗ ಅದನ್ನು ಮಾಡಿರ್ತೇವೆ. ಇನ್ನು ಮುಂದೆ ನಾನು ಈ ಲೋಕದ ಪಾಲಿಗೆ ಸತ್ತಿದ್ದೇನೆ, ಪಾಪದ ಪಾಲಿಗೆ ಸತ್ತಿದ್ದೇನೆ, ಇನ್ನೆಂದಿಗೂ ಪಾಪಕ್ಕೋಸ್ಕರವಾಗಿ ನಾನು ಜೀವಿಸುವುದಿಲ್ಲ, ನಾನು ಕ್ರಿಸ್ತನಿಗಾಗಿ ಜೀವಿಸುತ್ತೇನೆ ಎಂಬುದಾಗಿ ನಾವು ಸಾಕ್ಷಿಯನ್ನು ಕೊಟ್ಟು ನಾವೇನ್ ಮಾಡ್ತೇವೆ? ನಾವು ದೀಕ್ಷಾ ಸ್ನಾನವನ್ನು ಹೊಂದಿ ಹೊಸಬರಾಗಿ ಬದುಕುತ್ತೇವೆ ಅಂತಕ್ಕಂಥ ಒಂದು ತೀರ್ಮಾನವನ್ನು ವಿಶ್ವಾಸ ಜೀವಿತದಲ್ಲಿ ನಾವು ಮಾಡುವ, ಇದು ರಕ್ಷಣೆ ಜೀವಿತದ ಪ್ರಾರಂಭ ಎಂಬುವಂಥದ್ದನ್ನು ನಾವು ನೋಡ್ತೀವಿ. ಏನನ್ ಮಾಡ್ಬೇಕಂತೆ? ನಮ್ಮಲ್ಲಿ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಬೇಕು. ಪ್ಯಾಷನ್ ಅಂಡ್ ಡಿಸೈರ್ಸ್ ಎಂಬುದಾಗಿ ಅನೇಕ ಸಾರಿ ನಮ್ಮಲ್ಲಿ ಏನಾಗ್ತದೆ? ನಾವು ವಿಶ್ವಾಸಗಳಾಗಿದ್ದರೂ ಕೂಡ ಲೋಕದ ಸಂಗತಿಗಳು, ಲೋಕದ ಆಶಾಪಾಶಗಳನ್ನು ತಿಳ್ಕೊಳ್ಳಬೇಕು, ಅದರ ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಅದು ಏನಾಗಿದೆ ಅದನ್ನು ಒಂದು ವೇಳೆ ತಿಳ್ಕೊಂಡು ಅದರ ರುಚಿಯನ್ನು ನೋಡ್ಬೇಕು ಎಂಬುವಂತ ಈ ರೀತಿಯ ಸ್ವೇಚ್ಛಾಭಿಲಾಷೆ, ವಿಷಯಾಭಿಲಾಷೆ ಅನೇಕ ವಿಶ್ವಾಸಿಗಳಲ್ಲಿ ಇರ್ಲಿಕ್ಕೆ ಇವತ್ತಿನ ದಿವಸ ಸಾಧ್ಯತೆ. ಅದರಿಂದ ಪ್ರಿಯರೇ, ಎಚ್ಚರಿಕೆಯಾಗಿರೋಣ, ಅದಕ್ಕೆ ಕೈಯೂ ಹಾಕಬಾರದು. ಅದರ ವಿಷಯವಾಗಿ ನಾವು ತಿಳ್ಕೊಳ್ಳಿಕ್ಕೂ ಹೋಗಬಾರದು. ಇವತ್ತಿನ ದಿವಸ ಎಷ್ಟರ ಮಟ್ಟಿಗೆ ಮನುಷ್ಯನಿಗೆ ಆತನ ಈ ಲೋಕವು ಎಕ್ಸ್ಪೋಸ್ ಆಗಿದೆ ಎಂಬುದಾಗಿ ಹೇಳುವಾಗ ಆತನ ಕೈಯಲ್ಲಿರುವ ಸೆಲ್ ಫೋನು, ಆತನ ಕೈಯಲ್ಲಿರುವ ಯಾವುದೇ ಅಡ್ವಾನ್ಸ್ಡ್ ಕಂಪ್ಯೂಟರ್ ಸಂಗತಿಗಳು ಏನ್ ಮಾಡ್ತಾ ಇವತ್ತಿನ ದಿವಸ ಅಂತಂದ್ರೆ, ಎಲ್ಲ ರೀತಿಯ ಸ್ವೇಚ್ಛಾಭಿಲಾಷೆ, ವಿಷಯಾಭಿಲಾಷೆಗಳನ್ನು, ಪ್ಯಾಷನ್ಗಳನ್ನು, ಡಿಸೈರ್ಗಳನ್ನು ಅವನಿಗೆ ಸಂಪೂರ್ಣವಾಗಿ ಒದಗಿಸಿಕೊಟ್ಟು ಅದಕ್ಕೋಸ್ಕರವಾಗಿ ಅವನು ಬೀಳುವಂತೆ, ಹಾತೊರೆಯುವಂತೆ, ಆ ಕಾರ್ಯಗಳನ್ನು ಮಾಡುವಂತೆ ಅವನನ್ನು ಪ್ರೇರೇಪಿಸುವಂತವುಗಳಾಗಿವೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂಥದ್ದು. ಆದ್ರಿಂದ ಎಚ್ಚರಿಕೆಯನ್ನು ತಂದುಕೊಳ್ಳೋಣ. ಸೈತಾನನು ಈ ಒಂದು ಕೆಟ್ಟದಾದಂತ, ಅಶುದ್ಧವಾದಂತ ಶೋಧನೆಯನ್ನು ಸೈತಾನ ತರುವಂತವನು ಆಗಿದ್ದಾನೆ. ಆದ್ರಿಂದ ನಾವು ಮುಂದಕ್ಕೆ ಹೋಗುವಾಗ ರಿಸಲ್ಟ್ಸ್ ಆಫ್ ಈಲ್ಡಿಂಗ್ ಟು ಟೆಂಪ್ಟೇಷನ್. ಒಂದು ವೇಳೆ ವಿಶ್ವಾಸಿ ಆ ಶೋಧನೆಗೆ ಆತನು ಒಳಗಾಗಿ ಆತನು ಪಾಪ ಮಾಡುವಂತ ಸ್ಥಿತಿ ಆತನಿಗೆ ಬರುವುದಾದರೆ ಉಂಟಾಗುವಂತ ಸಂಗತಿ ಏನು? 2ನೇ ಕೊರಿಂಥ 11:3.
ಆದರೆ ಹೇಗೆ ಹವ್ವಳು ಸರ್ಪದ ಕುಯುಕ್ತಿಗೆ ಒಳಬಿದ್ದು ಮೋಸ ಹೋದಳೋ ಹಾಗೆಯೇ ನಿಮ್ಮ ಮನಸ್ಸು ಕ್ರಿಸ್ತನ ವಿಷಯದಲ್ಲಿರಬೇಕಾದ ಯಥಾರ್ಥತ್ವವನ್ನು ಪಾತಿವ್ರತ್ಯವನ್ನು ಬಿಟ್ಟು ಕೆಟ್ಟು ಹೋದೀತೆಂದು ನನಗೆ ಭಯವುಂಟು. ಏನಾಗ್ತದೆ, ನಮ್ಮ ಜೀವಿತ ನಾವು ಸೈತಾನ ತರುವಂತ ಆ ಶೋಧನೆಗಳಿಗೆ ಒಳಗಾಗುವುದಾದರೆ ನಮ್ಮ ಜೀವಿತದಲ್ಲಿ ಒಂದು ಮೋಸಕರವಾದಂತ ಸ್ಥಿತಿ ಉಂಟಾಗ್ತದೆ. ನಮ್ಮನ್ನು ಕ್ರಿಸ್ತಿಯ ಜೀವಿತದಿಂದ ಎಳೆದು ಆತನು ನಮ್ಮನ್ನು ಪಾಪದ ಜೀವಿತಕ್ಕೆ ಆತನು ನಡೆಸುವಂತವನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳುವಂತವರು ನಾವು ಆಗಿದ್ದೇವೆ. ಆದ್ರಿಂದ ಒಂದೊಂದಾಗಿ ಅದನ್ನು ಅರ್ಥ ಮಾಡಿಕೊಳ್ಳ್ರಿ. ಈ ವಾಕ್ಯಗಳನ್ನು ನಾನು ಯಾಕೆ ಕೊಡುತ್ತಿದ್ದೇನೆ ಎಂಬುದಾಗಿ ಹೇಳುವಾಗ, ನಿಮ್ಮ ಧ್ಯಾನಗಳಿಗೋಸ್ಕರವಾಗಿ ಅದನ್ನು ನಾನು ಕೊಡ್ತಿದ್ದೇನೆ. ಬೈಬಲ್ ಸ್ಟಡಿ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನಂದ್ರೆ, ಇಂಟೆನ್ಸಿವ್ ಆಗಿ ನಾವು ವಾಕ್ಯವನ್ನು ಧ್ಯಾನ ಮಾಡ್ತಕ್ಕಂಥದ್ದು. ಈ ವಚನಗಳು ನನಗೆ ಏನು ಆತ್ಮೀಕವಾದ ಬಲವನ್ನು ಈ ವಚನಗಳು ನನಗೆ ಕೊಡುತ್ತದೆ ಎಂಬುವಂತ ಅರ್ಥವನ್ನು ನಾವು ತಿಳ್ಕೊಳ್ಬೇಕು. ಇವೆಲ್ಲವನ್ನು ನಾವು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನಮ್ಮ ನಂಬಿಕೆ ಸದೃಢತೆಯಲ್ಲಿ ಹೋಗ್ಲಿಕ್ಕೆ ಅದು ಸಾಧ್ಯತೆ ಆಗುವುದಿಲ್ಲ. ಎರಡನೇ ಅಂಶ, ಆದಿಕಾಂಡ 3:17. ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿನಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ಸಾಕು. ಅಂದ್ರೆ ಅವಳು ಮಾಡಿದಂತ ಆ ಒಂದು ಪಾಪ ಕೃತ್ಯದಿಂದ ಆದಾಮನು ಕೂಡ ಪಾಪಿಯಾದನು ಅಲ್ವೇ? ಆದರೆ ಆ ಯಜಮಾನನಾದಂತ ಆದಾಮನನ್ನೇ ಮುಂದಕ್ಕೆ ದೇವರಿಡುವಂತವನಾಗಿದ್ದ. ನೀನು ಮಾಡಿದ ಪಾಪದನ್ನು ಇಡೀ ಲೋಕವೇ ಪಾಪಮಯವಾಯಿತೆಂಬುದಾಗಿ ಹೇಳುವಂತವರು ಆತನಾಗಿದ್ದಾನೆ. ಅಂತಂದ್ರೆ ಅವಿಧೇಯತೆ ವಿಶ್ವಾಸಿ ಜೀವಿತದಲ್ಲಿ ಅನೇಕಾವರ್ತಿ ನೋಡ್ರಿ, ನಾವು ಶೋಧನೆಗೆ ಬೀಳುವಂತ ಸ್ಥಿತಿಗೆ, ಪಾಪ ಮಾಡುವಂತ ಸ್ಥಿತಿಗೆ ವಿಶ್ವಾಸಿಯನ್ನು ನಡೆಸುವಂತದ್ದಾಗಿದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. 1 ತಿಮೋತಿ 2:14. ಹವ್ವಳು ಇದಲ್ಲದೆ ಆದಾಮನು ವಂಚನೆಗೆ ಆಮೇಲೆ ಹವ್ವಳು ಇದಲ್ಲದೆ ಆದಾಮನು ವಂಚನೆಗೆ ಒಳ ಬೀಳಲಿಲ್ಲ, ಸ್ತ್ರೀಯು ವಂಚನೆಗೆ ಇದ್ದು ಅಪರಾಧಿಯಾದಳು. ಅಂದ್ರೆ ನೋಡ್ರಿ, ನಾವು ಎಚ್ಚರಿಕೆಯನ್ನು ತಂದುಕೊಳ್ಬೇಕು. ಅನೇಕ ವಿಧವಾದಂತ ಸಂದರ್ಭಗಳಲ್ಲಿ ಏನಾಗ್ತದೆ, ಕುಟುಂಬದಲ್ಲಿ ಅಥವಾ ಹೆಂಡತಿಯನ್ನು ಮಾತನ್ನು ಕೇಳಿ ಮಾಡುವ ಕಾರ್ಯಗಳು ಇವೆಲ್ಲವುಗಳು ಏನಾಗ್ತದೆ, ನಮ್ಮನ್ನು ಶೋಧನೆಗೆ ನಡೆಸುವಂತವುಗಳು ಅವಾಗಿವೆ. ಅನೇಕ ವಿಷಯಗಳಲ್ಲಿ ನಾವು ಕುಟುಂಬದಲ್ಲಿ ನಾವು ಆತ್ಮೀಕ ಜೀವಿತದಲ್ಲಿ ಇಂತಹ ಕಾರ್ಯಗಳು ಬಂದು ಹಾದು ಹೋಗುವಂತಾಗಿವೆ. ಆದ್ರಿಂದ ನಾವು ಹೆಂಡತಿಯ ಮಾತಾಗಲಿ ಬೇರೆಯವರ ಮಾತಾಗಲಿ ಅದನ್ನು ಕೇಳುವ ಅವಶ್ಯಕತೆ ಇಲ್ಲ. ದೇವರ ವಾಕ್ಯದ ಕಡೆಗೆ ನಮ್ಮ ಗಮನವನ್ನು ಹರಿಸಬೇಕು. ದೇವರ ವಾಕ್ಯವು ಏನು ಹೇಳ್ತದೆ ಎಂಬುದಾಗಿ ಸ್ಪಷ್ಟೀಕರಿಸಿಕೊಂಡು ಅದರಂತೆ ನಡೆಯಲಿಕ್ಕೆ ನಾವು ಪ್ರಯತ್ನ ಪಡಬೇಕೆಂಬುದಾಗಿ ವಾಕ್ಯದಲ್ಲಿ ನಾವು ತಿಳ್ಕೊಳ್ಬೇಕು. ಮಾರ್ಕನ ಸುವಾರ್ತೆ 4:19. ಇನ್ನು 19 ಅಂಕಲ್. ಮಾರ್ಕನ ಸುವಾರ್ತೆ 4:19. ಇನ್ನು ಕೆಲವರು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಗಳು, ಐಶ್ವರ್ಯದಿಂದುಂಟಾಗುವ ಮೋಸವು, ಇತರ ವಿಷಯಗಳ ಮೇಲಿನ ಆಶೆಗಳು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾರೆ. ಇವರೇ ಮುಳ್ಳುಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವವರು. ನೋಡ್ರಿ, ವಾಕ್ಯವನ್ನು ಕೇಳಿ ಅದಿನ್ನೂ ಬೆಳೆಯುವ ಸ್ಥಿತಿಯಲ್ಲಿ ಸ್ವಲ್ಪ ಅದು ಚಿಗುರುವ ಆಗಲೇ ಏನಾಗ್ತದೆ, ಅದು ಅಲ್ಲಿಯೇ ಸೈತಾನನು ಅದನ್ನು ಅಡಗಿಸಿಬಿಟ್ಟು ವಾಕ್ಯವನ್ನು ಕೇಳದಂತೆ ಮಾಡಿ, ಆ ವಾಕ್ಯದಿಂದ ಉಂಟಾಗುವಂತ ಒಳ್ಳೆಯ ಸಂಗತಿಗಳು ಅದು ಬೆಳೆಯದಂತೆ ಮಾಡಿ, ಅದನ್ನು ಅನ್ಫ್ರೂಟ್ಫುಲ್ ಆಗಿ ಅದನ್ನು ಬೇರೆ ಬಿಡದಂತೆ, ಫಲ ಕೊಡದಂತೆ ಅಲ್ಲಿಯೇ ಅದಮಿ ಬಿಡುವಂತ ಕಾರ್ಯಗಳನ್ನು ನೋಡ್ರಿ ಸೈತಾನನ ಶೋಧನೆಯಿಂದ ಬರುವಂತವುಗಳಾಗಿವೆ ಎಂಬುವಂಥದ್ದನ್ನು ನಾವು ಸ್ಪಷ್ಟವಾಗಿ. ಅದಕ್ಕೆ ವಾಕ್ಯವನ್ನು ಅನುಸರಿಸಿ ಜೀವಿಸುವಂಥದ್ದು ಪ್ರಾಮುಖ್ಯ. ವಿಶ್ವಾಸಿ ಜೀವಿತದಲ್ಲಿ ನಾವು ಕೀರ್ತನೆ 119, 105 ಓದ್ತೇವಲ್ಲ, ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವು ನನ್ನ ದಾರಿಗೆ ಬೆಳಕು ಆಗಿದೆ. ಪ್ರತಿನಿತ್ಯದಲ್ಲಿ ವಾಕ್ಯದ ಪ್ರಕಾರವಾಗಿ ನಾವು ನಡೆಯಲಿಕ್ಕೆ, ವಾಕ್ಯವನ್ನು ಧ್ಯಾನಿಸಿ ಅದನ್ನು ಅರ್ಥ ಮಾಡಿಕೊಂಡು ಅದರಂತೆ ಜೀವಿಸಲಿಕ್ಕೆ ದೇವರಾತ್ಮನು ನಮ್ಮನ್ನು ಪ್ರೇರೇಪಿಸಿ ನಡೆಸಬೇಕೆಂಬುದು
ನೋಡ್ರಿ ವಾಕ್ಯದ ತಿಳುವಳಿಕೆ ಆಗಿದೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಬೇಕು. 1 ತಿಮೋಥಿ 6:9. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂತಹ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. ಒಬ್ಬ ವಿಶ್ವಾಸಿಯ ಜೀವಿತವನ್ನು ಬೀಳಿಸ್ಲಿಕ್ಕೆ ಸೈತಾನ ತರುವಂತ ಶೋಧನೆಗಳು ಏನ್ ಗೊತ್ತಾ? ಹಣ ಮತ್ತು ಐಶ್ವರ್ಯ ಮತ್ತು ಕಂಫರ್ಟ್ಸ್ ಮತ್ತು ಇನ್ನು ಇತರ ಅನೇಕ ಸಂಗತಿಗಳು, ಹಣ, ಆಸ್ತಿ, ಇವೆಲ್ಲವುಗಳು ನನಗೆ ಬೇಕು ಎಂಬುದಾಗಿ ವಿಶ್ವಾಸಿ ಅದರ ಹಿಂದೆ ಅವನು ಹಿಂಬಾಲಿಸಿಕೊಂಡು ಹೋಗುವ ಸ್ಥಿತಿಗತಿಗಳಲ್ಲಿ ಏನಾಗ್ತದೆ? ಅವನ ಜೀವಿತದಲ್ಲಿ ಅವನ ಆತ್ಮಿಕ ಜೀವಿತಕ್ಕೆ ದೊಡ್ಡ ಪೆಟ್ಟು ಆಗುವಂತದ್ದಾಗಿದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅಲ್ವಾ? ಅವನ ಜೀವಿತದಲ್ಲಿ ಒಂದು ರೀತಿಯಲ್ಲಿ ಒಂದು ಡಿಸ್ಟ್ರಕ್ಷನ್ ಅದು ಉಂಟಾಗುವುದಕ್ಕೆ ಸಾಧ್ಯವಾಗ್ತದೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಆದ್ರಿಂದ ವಿಶ್ವಾಸಿಗೆ ಅದಕ್ಕೆ ನಾವು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾವು ಅದನ್ನು ಓದ್ತೇವೆ. ಚಿಂತೆ ಮಾಡ್ಬೇಡ್ರಿ, ಏನು ಹೊತ್ಕೊಳ್ಬೇಕು, ಏನು ಊಟ ಮಾಡ್ಬೇಕು, ಏನು ಇದು ಮಾಡ್ಬೇಕು, ಇವೆಲ್ಲದಕ್ಕೆ ನೀವು ಚಿಂತೆ ಮಾಡ್ಬೇಡ್ರಿ. ಇವೆಲ್ಲವುಗಳನ್ನು ಕೊಡ್ಲಿಕ್ಕೆ ದೇವರಿಗೆ ಕರ್ತನು ನಿಮಗೋಸ್ಕರವಾಗಿ ಚಿಂತಿಸುವಂತವನಾಗಿದ್ದೇನೆ. ನೀವು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವೆಲ್ಲವುಗಳ ನಿಮ್ಗೆ ಇವೆಲ್ಲ ಅಂದ್ರೆ ಐಶ್ವರ್ಯ ಸಿಗುತ್ತೆ, ಹಣ ಸಿಗುತ್ತೆ, ಮತ್ತು ದೊಡ್ಡ ದೊಡ್ಡ ಆಸ್ತಿಗಳು ಸಿಗುತ್ತೆ ಎಂಬುದಾಗಿ ವಾಕ್ಯ ಹೇಳುವುದಿಲ್ಲ. ವಿಶ್ವಾಸಿಯ ಜೀವಿತ ಈ ಲೋಕದಿಂದ ಅದು ಪ್ರತ್ಯೇಕಿಸಲ್ಪಟ್ಟ ಜೀವಿತ ಅದು ಆಗಿರ್ತದೆ. ಆದ್ರೆ ನಾವು ಬದುಕಲಿಕ್ಕೆ ಬೇಕಾದಂತ ಆಹಾರ ನಮಗೆ ಬೇಕು. ಈ ದೇವರು ಕೊಟ್ಟಂತ ಈ ದೇಹ ದಿಲಿಕ್ಲಿಕ್ಕೆ ದೇವರು ಕೊಡುವಂತ ಅನುದಿನದ ಆಹಾರ ನಮಗೆ ಬೇಕಾಗಿದೆ. ಆದ್ರೆ ಮತ್ತು ಹೊದ್ದುಕೊಳ್ಳಿಕ್ಕೆ ನಮಗೆ ಮಲಗಲಿಕ್ಕೆ ಹೊದ್ದುಕೊಳ್ಳಿಕ್ಕೆ ಒಂದು ವಸ್ತ್ರ ಬೇಕಾಗಿದೆ, ಮತ್ತು ನಾವು ನಮ್ಮ ಮೈಗಳನ್ನು ಮುಚ್ಕೊಳ್ಳಿಕ್ಕೆ ನಮಗೆ ವಸ್ತ್ರಗಳು ಬೇಕಾಗಿದೆ. ಇಷ್ಟೇ, ಇರ್ಲಿಕ್ಕೆ ಒಂದು ಶೆಲ್ಟರ್ ಅದು ಬೇಕಾಗಿದೆ. ಅಂದ್ರೆ ದ ಮಿನಿಮಮ್ ನೀಡ್ಸ್ ಆಫ್ ಎ ಬಿಲೀವರ್, ಅದನ್ನು ಕುರಿತಾಗಿ ವಾಕ್ಯ ಮಾತಾಡುವಂತದ್ದಾಗಿದೆ ಅಲ್ವೇ? ನಾವು ಒಂದು ವೇಳೆ ನಾವು ಸೈತಾನ ತರುವಂತ ಈ ಶೋಧನೆಗಳನ್ನು ಆಸೆ ಪಟ್ಟು ನಾವು ಅದನ್ನು ಅನುಸರಿಸುತ್ತಾ ಹೋಗುವುದಾದರೆ ಏನಾಗ್ತದೆ ಗೊತ್ತಾ? ನಮ್ಮ ವಿಶ್ವಾಸ ಜೀವಿತ ಹಾಳಾಗುವಂತದ್ದಾಗಿದೆ ಎಂಬುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಬೇಕು. ನಾವು ಮುಂದಕ್ಕೆ ಹೋಗೋಣ. ಇಲ್ಲಿ ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನ. ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ಏನಾಗ್ತದೆ? ನಾವು ಸೈತಾನನ ಶೋಧನೆಗೆ ಒಂದು ವೇಳೆ ಬಿದ್ದು ಈ ಕಾರ್ಯಗಳನ್ನು, ನಮ್ಮ ಹಳೆ ಸ್ವಭಾವಗಳನ್ನೇ ನಾವು ಮಾಡಿಕೊಂಡು ಹೋಗುವಂತದ್ದಾದರೆ ಏನಾಗ್ತದೆ ಗೊತ್ತಾ? ಒಂದು ಸ್ಪಿರಿಚುವಲ್ ಡೆತ್ ನಮ್ಮ ಜೀವಿತದಲ್ಲಿ ಉಂಟಾಗುವಂತದ್ದಾಗಿದೆ. ಅಂದ್ರೆ ನಾವು ಆತ್ಮಿಕ ಮನುಷ್ಯನಾಗಿದ್ದೇನೆ, ರಕ್ಷಣೆ ಹೊಂದಿದ್ದೇನೆ ಎಂಬುದಾಗಿ ನಾವು ಹೇಳ್ಕೊಳ್ತಾ ಇರ್ಬೋದು, ಆದ್ರೆ ನಮ್ಮ ಜೀವಿತ ಸತ್ತು ಹೋಗಿದೆ, ಆತ್ಮೀಕ ಜೀವಿತ ಇಲ್ಲ, ಕೇವಲ ನಾವು ಲೋಕದವರೇ ಆಗಿದ್ದೇವೆ. ಇಂಥ ಅನೇಕ ವಿಶ್ವಾಸಿಗಳು ಇವತ್ತಿನ ದಿವಸ ಈ ರೀತಿಯಲ್ಲಿ ಇರುವಂತವರನ್ನು ನಾವು ನೋಡುವ. ಆದ್ರಿಂದ ಪ್ರಿಯರೇ, ನಾವಾದರೂ ಎಚ್ಚರಿಕೆಯನ್ನು ತಂದುಕೊಳ್ಳೋಣ. ಅಧ್ಯಯನದಲ್ಲಿ ಸಿಗುವಂತ ಈ ಎಚ್ಚರಿಕೆಗಳನ್ನು ನಾವು ತಂದುಕೊಂಡು ಕರ್ತನ ಕಡೆಗೆ ತಿರುಗಿಕೊಂಡು ಕರ್ತನಿಗಾಗಿ ಜೀವಿಸ್ಲಿಕ್ಕೆ ದೇವರು ನಮಗೆ ಸಹಾಯ ಮಾಡಲಿ ಎಂಬುದಾಗಿ ಅಧ್ಯಯನದ ಮುಖಾಂತರವಾಗಿ ತಿಳ್ಕೊಳ್ಳಬೇಕು. ರೋಮ 2:24. ರೋಮ 2:24. ನಿಮ್ಮ ದೆಸೆಯಿಂದ ಅನ್ಯ ಜನರಲ್ಲಿ ದೇವರ ನಾಮವು ದೂಷಣೆಗೆ ಗುರಿಯಾಗುತ್ತದೆಂದು ಬರೆದದೆಯಲ್ಲ. ಯಾಕೆ? ನಿಮ್ಮ ನಡತೆ, ನೀವು ನಡೆಯುವಂತ ದಾರಿ, ನೀವು ಸೈತಾನನ ಶೋಧನೆಗೆ ಬಿದ್ದು ಆಗುವುದರಿಂದ ಏನಾಗ್ತದೆ ಗೊತ್ತಾ? ನಿಮ್ಮ ಆತ್ಮಿಕ ಜೀವಿತದ ಮುಖಾಂತರವಾಗಿ ದೇವರಿಗೆ ಒಂದು ದೂಷಣೆ ನೋಡ್ರಿ ಅದು ಉಂಟಾಗುವಂಥದ್ದು. ಹಾಗಾದ್ರೆ ಪ್ರಿಯರೇ, ಒಬ್ಬ ವಿಶ್ವಾಸಿ ಎಷ್ಟು ಎಚ್ಚರಿಕೆಯನ್ನು ವಹಿಸಬೇಕೆಂಬುವಂಥದ್ದನ್ನು ತಿಳ್ಕೊಳ್ಳೋಣ. ಆಮೇಲೆ ಎಫೆಸ 4:30. ಎಫೆಸ 4:30. ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿಯೇ ವಿಮೋಚನೆಯ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ನೋಡ್ರಿ, ಅಂದ್ರೆ
ಯಾವಾಗ ನಾವು ರಕ್ಷಣೆಯನ್ನು ಹೊಂದಿದೆವೋ ದೇವರಾತ್ಮನ ನಮ್ಮ ಹೃದಯದಲ್ಲಿ ಬಂದು ಒಂದು ಮುದ್ರೆಯನ್ನು ಆತನು ಹಾಕಿದ್ದಾನೆ. ದೇವರು ಆ ಮುದ್ರೆಯನ್ನು ಹಾಕಿದ್ದಾನೆ. ಯಾಕೆಂದ್ರೆ ಇನ್ನು ಮೇಲೆ ನೀವು ನಿಮ್ಮ ಸ್ವಂತದವರಲ್ಲ, ನೀವು ಸ್ವಂತ ಸೊತ್ತಲ್ಲ, ನೀವು ದೇವರ ಸೊತ್ತಾಗಿದ್ದೀರಿ ಎಂಬುದಾಗಿ ಸ್ಪಷ್ಟಪಡಿಸಿ, ನೋಡ್ರಿ ನಾವು ಇನ್ನು ಕರ್ತನಿಗಾಗಿ ಜೀವಿಸುವಂತವರು ಎಂಬತಕ್ಕಂತ ಆ ಒಂದು ಹೊಸ ಜೀವಿತವನ್ನು ವಿಶ್ವಾಸಿ ಜೀವಿಸುವಂತವನು ಆತನಾಗಿದ್ದಾನೆ. ಒಂದು ವೇಳೆ ಒಬ್ಬ ವಿಶ್ವಾಸಿ ಆ ರೀತಿಯಲ್ಲಿ ಜೀವಿಸದೆ ತನ್ನ ಹಳೆಯ ಸ್ವಭಾವಗಳಲ್ಲಿಯೇ ಅವನು ಬದುಕುತ್ತಾ ಸೈತಾನನ ಹಿಂದೆ, ಸೈತಾನನ ಶೋಧನೆಗಳಿಗೆ ಬಿದ್ದು ಆತನು ಹೊರಟು ಹೋಗುವುದಾದರೆ ಏನಾಗ್ತದೆ? ಅವನ ಜೀವಿತದಲ್ಲಿ ದೇವರಾತ್ಮನನ್ನು ಆತನು ಏನ್ ಮಾಡ್ತಾನೆ? ದುಃಖಪಡಿಸುವಂತವನಾಗಿದ್ದಾನೆ, ದೇವರಾತ್ಮನನ್ನು ನಂದಿಸುವಂತವನಾಗಿದ್ದಾನೆ ಎಂಬುವಂಥದ್ದನ್ನು ವಾಕ್ಯ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದು ಆಗಿದೆ. ಸ್ಪಿರಿಟ್ ಈಸ್ ಗ್ರೀವ್ಡ್ ಅಂದ್ರೆ ದೇವರಾತ್ಮ, ನಮ್ಮ ಹೃದಯದಲ್ಲಿರೋ ದೇವರಾತ್ಮನು ನೋಡ್ರಿ ಆತನು ನೊಂದುಕೊಳ್ಳುವಂತವನಾಗಿದ್ದಾನೆ. ಇಂತಹ ವ್ಯಕ್ತಿಯ ಹೃದಯದಲ್ಲಿ ನಾನು ಬಂದು ವಾಸ ಮಾಡಿದನಲ್ಲ, ಆದ್ರೆ ಈ ವ್ಯಕ್ತಿಯು ಹೋಗುವಂತ ದಾರಿಯನ್ನು ನೋಡುವುದಾದರೆ ದೇವರ ನಡೆಸುವಿಕೆಯನ್ನು ಆತನು ಬಿಟ್ಟು ಲೋಕದ ಸಂಗತಿಯನ್ನು ಹಿಡಿಕೊಂಡು ಹೋಗ್ತಿದ್ದಾನಲ್ಲ ಎಂಬತಕ್ಕಂತ ಆ ಒಂದು ಹೃದಯದ ಆ ಒಂದು ಮಾತಿಲ್ಲದ ನರಳಾಟದಲ್ಲಿ ಒಬ್ಬ ದೇವರಾತ್ಮನು ಅಂದ್ರೆ ಪ್ರಿಯರೇ, ನಮ್ಮಲ್ಲಿ ಇರ್ತಕ್ಕಂಥ ದೇವರಾತ್ಮನು ಆತನು ನಿಶಬ್ದವಾಗಿ ನಮ್ಮ ಜೀವಿತದಲ್ಲಿ ಆತನು ಕಾರ್ಯಗಳನ್ನು ಮಾಡುವಂತವನಾಗಿದ್ದಾನೆ. ದೇವರ ವಾಕ್ಯದಿಂದ ನಮ್ಮನ್ನು ಪ್ರೇರೇಪಿಸುವಂತವನಾಗಿದ್ದಾನೆ. ದೇವರ ವಾಕ್ಯದ ಕಡೆಗೆ ನಮಗೆ ಒಲವುಂಟಾಗುವಂತೆ ಮಾಡುವಂತವನಾಗಿದ್ದಾನೆ. ದೇವರಾತ್ಮನ ಕಡೆಗೆ ದೇವರ ವಾಕ್ಯವನ್ನು ಧ್ಯಾನಿಸಲು ನಮ್ಮನ್ನು ಪ್ರೇರೇಪಿಸುವಂತವನಾಗಿದ್ದಾನೆ. ದೇವರ ಕಡೆಗೆ ನಾವು ಯಾವಾಗಲೂ ಒಂದು ಹೆಚ್ಚಾದಂತ ಒಂದು ಸಮರ್ಪಕವಾದಂತ ಜೀವಿತವನ್ನು ನಡೆಸುವಂತೆ ನಮ್ಮನ್ನು ಪ್ರೇರೇಪಿಸುತ್ತಾ, ವಾಕ್ಯದ ತಿಳುವಳಿಕೆಯನ್ನು ನಮಗೆ ಕೊಡುತ್ತಾ, ನಮಗೆ ಪಾಪದ ಕುರಿತಾಗಿ, ಎಲ್ಲಾರ ಕುರಿತಾಗಿ, ನೀತಿಯ ನಿರ್ಣಯ ಇವೆಲ್ಲವುಗಳ ಕುರಿತಾಗಿ ನಮಗೆ ಎಚ್ಚರಿಕೆಯನ್ನು ನೀಡುತ್ತಾ ನಮ್ಮನ್ನು ನಡೆಸುವಂತ ಇವುಗಳನ್ನು ನಾವು ಅರ್ಥ ಮಾಡಿಕೊಂಡವರಾಗಿ, ಆತನ ಸ್ವರವನ್ನು ಕೇಳಿಸಿಕೊಂಡವರಾಗಿ, ನಮ್ಮ ಆತ್ಮೀಕ ಜೀವಿತದ ಅಭಿವೃದ್ಧಿಗೆ ನಾವು ಹೆಚ್ಚಾದಂತ ಬೆಲೆಯನ್ನು ಕೊಡುತ್ತಾ ಹೋಗುವುದಾದರೆ ನಾವು ನಮ್ಮ ಜೀವಿತ ಫಲದಾಯಕವಾಗಿ ಮುಂದೆ ಹೋಗುವಂತದ್ದಾಗಿದೆ ಎಂಬುದಾಗಿ ವಾಕ್ಯದಿಂದ ನಾವು ತಿಳ್ಕೊಂಡಿದ್ದೇವೆ. ಆದ್ರಿಂದ ಪ್ರಿಯರೇ, ಇವತ್ತು ಧ್ಯಾನ ಮಾಡಿದಂತ ವಿಷಯದಲ್ಲಿ ಯಾಕೋಬನು ಬರೆಯುವ ವಿಷಯ 1ನೇ ಅಧ್ಯಾಯದ 3ನೇ ವಚನ, 2ನೇ ವಚನದಿಂದ 17ನೇ ವಚನದವರೆಗೆ ನಾವು ನೋಡಿದಂತ ಅಂಶಗಳು ದೇವರಿಂದ ಬರುವ ಶುದ್ಧವಾದ ಪರಿಶೋಧನೆಗಳು, ಆದರೆ ಸೈತಾನನಿಂದ ಬರುವ ಅಶುದ್ಧವಾದಂತ ಪರಿಶೋಧನೆಗಳು ಎಂಬುದಾಗಿ ನಾವು ನೋಡಿದೆವು. ಇದರಲ್ಲಿ ನಮ್ಮ ಜೀವಿತವನ್ನು ನಾವು ಪರೀಕ್ಷಿಸಿಕೊಳ್ಳುವಂಥದ್ದು ಅವಶ್ಯಕವಾಗಿದೆ. ನಾವು ಇದರ ಬಗ್ಗೆ ಇನ್ನೊಂದು ಕೆಲವು ಸತ್ಯಾಂಶಗಳನ್ನು ನಾವು ನೋಡಬೇಕು. ಅವುಗಳನ್ನು ಮುಂದಿನ ವಾರದಲ್ಲಿ ನಾವು ನೋಡೋಣ. ಅದೇನೆಂದರೆ ಹೌ ಟು ಓವರ್ಕಮ್ ಟೆಂಪ್ಟೇಷನ್ಸ್ ಎಂಬುದಾಗಿ. ಪರಿಶೋಧನೆಗಳನ್ನು ಜಯಿಸುವಂಥದ್ದು ಹೇಗೆ, ಪರಿಶೋಧನೆಯಿಂದ ನಮಗೆ ಉಂಟಾಗುವಂತ ಪರಿಣಾಮಗಳೇನೆಂಬುದಾಗಿ ನಾವು ನೋಡಿದೆವು. ಈಗ ಮುಂದೆ ಹೌ ಟು ಓವರ್ಕಮ್ ಟೆಂಪ್ಟೇಷನ್ಸ್, ಪರಿಶೋಧನೆಗಳನ್ನು ನಾವು ಎದುರಿಸುವಂಥದ್ದು ಹೇಗೆ ಎಂಬುವಂಥದ್ದನ್ನು ನಾವು ನೋಡಿ ಮುಂದಿನ ವಾರಗಳಲ್ಲಿ ನಾವು ಮುಂದಕ್ಕೆ ನಾವು ಹೋಗೋಣ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಿ